ಹಲೋ ಆ್ಯಂಡ್ ವೆಲ್ಕಮ್ ಟು ಡೇ ಟ್ರೇಡಿಂಗ್ ವಿತ್ CPR ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ CPR ಅನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟನ್ನು ಯಾವ ರೀತಿ ಅನಲೈಸ್ ಮಾಡೋದು, ಇಂಟ್ರಾಡೇ ಟ್ರೆಂಡನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಅನ್ನೋದನ್ನು ನೋಡೋಣ. ಇದು ಈ ಸೀರೀಸ್ನ 3ನೇ ವಿಡಿಯೋ. ನಾವು ಈ ಹಿಂದಿನ ವಿಡಿಯೋದಲ್ಲಿ CPR ಬಗ್ಗೆ ಬೇಸಿಕ್ಸನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ಗಳು ಬರುತ್ತೆ. CPR ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಇಂಟ್ರಾಡೇ ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು, ಇಂಟ್ರಾಡೇ ಟ್ರೆಂಡನ್ನು ಯಾವ ರೀತಿ ಅನಲೈಸ್ ಮಾಡ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ನಮ್ಮ ಚಾನಲ್ನ ಡೇ ಟ್ರೇಡಿಂಗ್ ಕೋರ್ಸ್ ಎನ್ನುವಂಥ ಪ್ಲೇ ಲಿಸ್ಟಲ್ಲಿ ಈ ವಿಡಿಯೋ ಸೀರೀಸಲ್ಲಿ ಅಪ್ಲೋಡ್ ಆದಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಆ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಾರ್ಕೆಟಲ್ಲಿ ಯಾವ್ಯಾವ ರೀತಿಯ ಪಾರ್ಟಿಸಿಪೆಂಟ್ ಇರ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ಬೈಯರ್ ಮತ್ತು ಸೆಲ್ಲರ್ನ ಮಧ್ಯೆ ಒಂದು ಟ್ರೇಡ್ ಫೆಸಿಲಿಟಿ ಆಗಲಿಕ್ಕೆ ಮಾರ್ಕೆಟ್ ಪ್ಲೇಸ್ ನಮಗೆ ಹೆಲ್ಪನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಬೈಯರ್ ಇರ್ತಾರೆ, ಹಾಗೆ ಸೆಲ್ಲರ್ಗಳು ಇರ್ತಾರೆ. ಎಲ್ಲ ಬೈಯರ್ಗಳು ಒಂದೇ ರೀತಿ ಇರೋದಿಲ್ಲ, ಅದೇ ರೀತಿ ಎಲ್ಲ ಸೆಲ್ಲರ್ಗಳು ಒಂದೇ ರೀತಿ ಇರೋದಿಲ್ಲ. ಅವರ ಪರ್ಸ್ಪೆಕ್ಟಿವ್ಗಳು ಚೇಂಜ್ ಇರುತ್ತೆ. ಸೊ ಒಬ್ಬನು ಲಾಂಗ್ ಟರ್ಮಿಗೆ ಬೈ ಮಾಡ್ತಾ ಇರ್ಬೋದು, ಇನ್ನೊಬ್ಬ ಇಂಟ್ರಾಡೇಗೆ ಬೈ ಮಾಡ್ತಾ ಇರ್ಬೋದು, ಅದೇ ರೀತಿ ಇನ್ನೊಬ್ಬ ತನ್ನ ಪೊಸಿಷನನ್ನು ಎಕ್ಸಿಟ್ ಮಾಡ್ತಾ ಇರ್ಬೋದು, ಅದೇ ರೀತಿ ಇನ್ನೊಬ್ಬ ಇಂಟ್ರಾಡೇಗೆ ಶಾರ್ಟನ್ನು ಮಾಡ್ತಾ ಇರ್ಬೋದು. ಸೊ ಎವ್ರಿ ಬೈಯರ್ ಅಥವಾ ಎವ್ರಿ ಸೆಲ್ಲರ್ಗಳು ಚೇಂಜ್ ಆಗಿರ್ತಾರೆ. ಪ್ರತಿಯೊಬ್ಬ ಬೈಯರ್ಗಳ ಇಂಟೆನ್ಷನ್ ಅಥವಾ ಪ್ರತಿಯೊಬ್ಬ ಬೈಯರ್ಗಳ ಅಥವಾ ಸೆಲ್ಲರ್ಗಳ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಯಾಕೆ ಮೂವ್ ಆಗುತ್ತೆ? ಪ್ರೈಸ್ ಒಂದು ಬೆಟರ್ ವ್ಯಾಲ್ಯೂವನ್ನು ಸರ್ಚ್ ಮಾಡ್ಕೊಂಡು ಅಪ್ ಹೋಗುತ್ತೆ ಅಥವಾ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಅಪ್ ಹೋಗ್ಲಿಕ್ಕೆ ಏನು ಕಾರಣ? ಅಲ್ಲಿ ಒಂದಷ್ಟು ಬೈಯಿಂಗ್ ಪ್ರೆಷರ್ ಬರುತ್ತೆ, ಅಥವಾ ಪ್ರೈಸ್ ಡೌನ್ ಬರಲಿಕ್ಕೆ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಸೊ ನಾವು ಯಾವುದೊಂದು ಸ್ಟಾಕನ್ನು ಯಾಕೆ ಬೈ ಮಾಡ್ತೀವಿ ಅಂತ ಕೇಳಿದರೆ, ನಮಗೆ ಆ ಸ್ಟಾಕ್ನ ಪ್ರೈಸ್ ಮೇಲೆ ಹೋದಾಗ ಒಂದಷ್ಟು ಪ್ರಾಫಿಟನ್ನು ಮಾಡಬೇಕಾಗಿರುತ್ತೆ. ಅಥವಾ ನಾವೇನು ಥಿಂಕ್ ಮಾಡ್ತೀವಿ, ಸ್ಟಾಕ್ನ ಪ್ರೈಸ್ ತುಂಬ ಕೆಳಗೆ ಬಂದಿದೆ, ಒಂದು ಬೆಟರ್ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ, ಸೊ ಆ ರೀಸನಿಂದ ನೆಕ್ಸ್ಟ್ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗ್ಬೋದು, ಹಾಗಾಗಿ ನಾವಲ್ಲಿ ಪ್ರಾಫಿಟನ್ನು ಮಾಡ್ಕೊಳ್ಬೋದು ಅಂತ ಒಂದು ರೀಸನಿಂದ ನಾವು ಸ್ಟಾಕನ್ನು ಬೈ ಮಾಡ್ತೀವಿ. ಅದೇ ರೀತಿ ತುಂಬ ಜನ ಈ ರೀತಿ ಥಿಂಕ್ ಮಾಡಿದಾಗ ಅಲ್ಲಿ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡಿಮಾಂಡ್ ಕ್ರಿಯೇಟ್ ಆದಾಗ ಸ್ಟಾಕ್ನ ಪ್ರೈಸ್ ಅಪ್ ಹೋಗುತ್ತೆ. ಹಾಗೆ ಇನ್ ಕೇಸ್ ಸ್ಟಾಕ್ನ ಪ್ರೈಸ್ ತುಂಬ ಮೇಲೆ ಹೋಗಿದೆ ಅಂತ ಇಟ್ಕೊಳ್ಳಿ, ಹಾಗೆ ಏನು ಮಾಡ್ತಾರೆ, ಒಂದಷ್ಟು ಜನ ಏನು ಮಾಡ್ತಾರೆ, ಶಾರ್ಟ್ ಸೆಲ್ ಮಾಡುವವರು ಸ್ಟಾಕ್ನ ಪ್ರೈಸ್ ತುಂಬ ಮೇಲೆ ಹೋಗಿದೆ, ಇನ್ನು ಡೌನ್ ಬರ್ಬೋದು ಅಂತ ರೀಸನಿಂದ ಶಾರ್ಟ್ ಸೆಲ್ ಮಾಡ್ಬೋದು. ಅದೇ ರೀತಿ ತುಂಬ ಲೋವರ್ ಲೆವೆಲಲ್ಲಿ ಬೈ ಮಾಡಿದವರು ಸ್ಟಾಕನ್ನು ಆ ಪಾಯಿಂಟಲ್ಲಿ ಎಕ್ಸಿಟ್ ಮಾಡ್ಬೋದು, ಅವರಿಗೆ ಚೆನ್ನಾಗಿ ಪ್ರಾಫಿಟ್ ಆಗ್ತಾ ಇರ್ಬೋದು, ಆ ಪಾಯಿಂಟಲ್ಲಿ ಅವರು ಎಕ್ಸಿಟ್ ಮಾಡ್ಬೋದು. ಆ ರೀಸನಿಂದ ಒಂದಷ್ಟು ಸಪ್ಲೈ ಕ್ರಿಯೇಟ್ ಆಗಿ ಸ್ಟಾಕ್ನ ಪ್ರೈಸ್ ಡೌನ್ ಬರ್ಬೋದು. ಹಾಗಾಗಿ ಒಂದು ಬೆಟರ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿಕೊಂಡು ಸ್ಟಾಕ್ನ ಪ್ರೈಸ್ ಅಪ್ ಹೋಗುತ್ತೆ ಅಥವಾ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಸ್ಟಾಕ್ ಒಂದಷ್ಟು ಮೇಲೆ ಹೋಯಿತು ಅಂತ ಹೇಳಿ ಮೇ ಬಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಂಡು ಡೌನ್ ಬರ್ಬೋದು, ಅಲ್ಲಿ ಒಂದಷ್ಟು ಸಪ್ಲೈ ಕ್ರಿಯೇಟ್ ಆಗ್ಬೋದು. ಅದೇ ರೀತಿ ಒಂದಷ್ಟು ಡೌನ್ ಬಂತು ಅಂತೇಳಿದ್ರೆ ಮೇ ಬಿ ಅಲ್ಲಿ ಇನ್ನೊಂದಿಷ್ಟು ಬೆಟರ್ ವ್ಯಾಲ್ಯೂ ಆ ಸ್ಟಾಕ್ಗೆ ಇದೆ ಅಂತ ಒಂದಷ್ಟು ಡಿಮಾಂಡ್ ಕ್ರಿಯೇಟ್ ಆಗಿ ಸ್ಟಾಕ್ನ ಪ್ರೈಸ್ ಮೇಲೆ ಹೋಗ್ಬೋದು. ಈ ರೀತಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟಿ ನಡೆಯುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳಿದಾಗೆ ಎವ್ರಿ ಬೈಯರ್ ಸೇಮ್ ಇರೋದಿಲ್ಲ ಅಥವಾ ಎವ್ರಿ ಸೆಲ್ಲರ್ ಸೇಮ್ ಇರೋದಿಲ್ಲ. ಬೇರೆ ಬೇರೆ ರೀತಿಯ ಬೈಯರ್ ಹಾಗೆ ಸೆಲ್ಲರ್ ಇರ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಯಾವ್ಯಾವ ರೀತಿಯ ಬೈಯರ್ ಮತ್ತು ಸೆಲ್ಲರ್ಗಳನ್ನು ನಾವು ನೋಡ್ಬೋದು ಅಂತ ನೋಡೋದಾದರೆ, ಇಲ್ಲಿ ನಾವು ರೆಸ್ಪಾನ್ಸಿವ್ ಬೈಯರ್, ರೆಸ್ಪಾನ್ಸಿವ್ ಸೆಲ್ಲರ್, ಅದೇ ರೀತಿ ಇನಿಷಿಯೇಟಿವ್ ಬೈಯರ್, ಇನಿಷಿಯೇಟಿವ್ ಸೆಲ್ಲರ್ ಅಂತ 4 ವಿಧವಾಗಿ ಇವರನ್ನು ಡಿವೈಡ್ ಮಾಡ್ಬೋದು ಅಂತ ಕರಿಬೋದು. ನಾವು ಇಂಟ್ರಾಡೇ ಪರ್ಸ್ಪೆಕ್ಟಿವಿಂದ, ಈ CPR ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಇವರನ್ನು 4 ವಿಧವಾಗಿ ನಾವು ಡಿವೈಡ್ ಮಾಡ್ಬೋದು. ಸೊ ಮೊದಲನೇದಾಗಿ ಯಾರಪ್ಪ ಈ ರೆಸ್ಪಾನ್ಸಿವ್ ಬೈಯರ್ ಅಂತ ಹೇಳಿದರೆ, ಯಾರು ಮಾರ್ಕೆಟ್ನ ಅಥವಾ ಸ್ಟಾಕ್ನ ವ್ಯಾಲ್ಯೂಕ್ಕಿಂತ ಕೆಳಗಡೆ ಬೈಯಿಂಗನ್ನು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ, ಅವನನ್ನು ನಾವು ರೆಸ್ಪಾನ್ಸಿವ್ ಬೈಯರ್ ಅಂತ ಕರಿತೀವಿ. ಸೊ ಈ CPR ಕಾನ್ಸೆಪ್ಟನ್ನು ತಗೊಳ್ಳೋದಾದರೆ, ಸೊ ವ್ಯಾಲ್ಯೂ ಯಾವುದು? ಸೊ ವ್ಯಾಲ್ಯೂ ಏನಿದೆ, CPR ಅಥವಾ ಪ್ಯೂರ್ಡ್ ಪಾಯಿಂಟ್. ನಾನು ಪ್ಯೂರ್ಡ್ ಪಾಯಿಂಟ್ನ ಬೇಸಿಕ್ಸನ್ನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದ್ದೆ. ಪ್ಯೂರ್ಡ್ ಪಾಯಿಂಟ್ ಏನಿದೆ, ಒಂದು ಬೈಯರ್ ಮತ್ತು ಸೆಲ್ಲರ್ ಅಗ್ರಿ ಆಗುವಂಥ ಪ್ರೈಸ್ ಯಾವುದೊಂದು ಪ್ರೈಸ್ ಪಾಯಿಂಟ್ ಅಂತ ಹೇಳಿ. ಸೊ ಈ ಪಾಯಿಂಟ್, ಈ ಪ್ಯೂರ್ಡ್ ಪಾಯಿಂಟಲ್ಲಿ ಮೋಸ್ಟ್ ಸೆಲ್ಲರ್ ಮತ್ತು ಬೈಯರ್ ಅಗ್ರಿ ಆಗ್ತಾರೆ. ಇದೊಂದು ವ್ಯಾಲ್ಯೂ ಪ್ರೈಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಈ ಕೇಸಲ್ಲಿ ಯಾವುದು ವ್ಯಾಲ್ಯೂ ಅಂತ ನಾವು ಟ್ರೀಟ್ ಮಾಡುವಂಥದ್ದು ಪ್ಯೂರ್ಡ್ ಪಾಯಿಂಟ್ ಅಥವಾ CPR ಅನ್ನೋ ಒಂದು ವ್ಯಾಲ್ಯೂ ಝೋನ್ ಅಂತ ಕ್ರಿಯೇಟ್ ಮಾಡ್ಬೋದು. ಸೊ ಯಾವಾಗ ಪ್ರೈಸ್ ಈ ವ್ಯಾಲ್ಯೂ ಝೋನ್ಗಿಂತ ತುಂಬ ಕೆಳಗಡೆ ಬಂದಿರುತ್ತೆ, ಆಗ ಏನು ಬೈಯಿಂಗ್ ಆ್ಯಕ್ಟಿವಿಟಿ ಆಗುತ್ತೆ, ಆ ಬೈಯಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುವಂಥವ್ರು ರೆಸ್ಪಾನ್ಸಿವ್ ಬೈಯರ್ ಅಂತ ನಾವು ಕರಿಬೋದು. ಸೊ ಅವರ ಇಂಟೆನ್ಷನ್ ಇರುವಂಥದ್ದು ಪ್ರೈಸ್ ವ್ಯಾಲ್ಯೂಕ್ಕಿಂತ ತುಂಬ ಡೌನ್ ಬಂದಿದೆ, ಸೊ ನಾವು ಪ್ರೈಸನ್ನು ವ್ಯಾಲ್ಯೂಗೆ ಪುಷ್ ಮಾಡಬೇಕು ಅಂತ ಅವರ ಇಂಟೆನ್ಷನ್ ಇರುತ್ತೆ. ಅವರ ಇಂಟೆನ್ಷನ್ಸ್ ವೆರಿ ಸ್ಮಾಲ್ ಇರುತ್ತೆ. ಪ್ರೈಸನ್ನು ವ್ಯಾಲ್ಯೂಗೆ ಪುಷ್ ಮಾಡುವಂಥದ್ದು ಮಾತ್ರ ಅವರ ಇಂಟೆನ್ಷನ್ ಆಗಿರುತ್ತೆ. ಸೊ ಪ್ರೈಸ್ ವ್ಯಾಲ್ಯೂಕ್ಕಿಂತ ಕೆಳಗಿದ್ದಾಗ ಒಂದಷ್ಟು ಬೈಯಿಂಗ್ ಆ್ಯಕ್ಟಿವಿಟಿ ನಡೆದು ಆ ಬೈಯಿಂಗ್ ಆ್ಯಕ್ಟಿವಿಟಿಲಿ ಪ್ರೈಸ್ ಮೇಲೆ ಹೋಯಿತು ಅಂತೇಳಿದ್ರೆ ಮೇ ಬಿ ಅದು ರೆಸ್ಪಾನ್ಸಿವ್ ಬೈಯರ್ನ ಆ್ಯಕ್ಟಿವಿಟಿ. ಅವರ ಕೆಲಸ ಇರುವಂಥದ್ದು ಪ್ರೈಸನ್ನು ವ್ಯಾಲ್ಯೂಗೆ ತಗೊಂಡು ಹೋಗುವಂಥದ್ದು ಅವರ ಕೆಲಸ ಅಂತ ನಾವು ಹೇಳ್ಬೋದು. ಅದೇ ರೀತಿ ರೆಸ್ಪಾನ್ಸಿವ್ ಸೆಲ್ಲರ್, ಯಾರು ವ್ಯಾಲ್ಯೂಕ್ಕಿಂತ ಮೇಲೆ ಪ್ರೈಸ್ ಹೋದಾಗ ಅದನ್ನು ಸೆಲ್ ಮಾಡ್ತಾರೆ ಅಥವಾ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಅವರನ್ನು ನಾವು ರೆಸ್ಪಾನ್ಸಿವ್ ಸೆಲ್ಲರ್ ಅಂತ ಕರಿಬೋದು. ಸೊ ಇಲ್ಲಿ ವ್ಯಾಲ್ಯೂ CPR ಆಗುತ್ತೆ. CPR ಝೋನ್ಗಿಂತ ಮೇಲೆ ತುಂಬ ಪ್ರೈಸ್ ಹೋಗಿದೆ ಅಥವಾ CPR ಝೋನ್ಗಿಂತ ತುಂಬ ಮೇಲೆ ಟ್ರೇಡಿಂಗ್ ಆಗ್ತಿದೆ. ನೆಕ್ಸ್ಟ್ ಪ್ರೈಸಲ್ಲಿ ಒಂದಷ್ಟು ಸೆಲ್ಲಿಂಗ್ ಆ್ಯಕ್ಟಿವಿಟಿ ಬಂದು ಪ್ರೈಸ್ ಡೌನ್ ಸೈಡ್ ಪುಷ್ ಆದರೆ ಮೇ ಬಿ ಅದು ರೆಸ್ಪಾನ್ಸಿವ್ ಸೆಲ್ಲರ್ನ ಆ್ಯಕ್ಟಿವಿಟಿ ಇರ್ಬೋದು. ಅವನು ಪ್ರೈಸನ್ನು ಅಗೈನ್ ವ್ಯಾಲ್ಯೂಗೆ ಪುಷ್ ಮಾಡಲಿಕ್ಕೆ ನೋಡ್ತಾನೆ ಅಂತ ಹೇಳ್ತೀವಿ. ಸೊ ರೆಸ್ಪಾನ್ಸಿವ್ ಬೈಯರ್ ಏನು ಮಾಡ್ತಾನೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿಕೊಂಡು ವ್ಯಾಲ್ಯೂಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಅದೇ ರೀತಿ ರೆಸ್ಪಾನ್ಸಿವ್ ಸೆಲ್ಲರ್ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿಕೊಂಡು ಅಗೈನ್ ವ್ಯಾಲ್ಯೂಗೆ
ತರಲಿಕ್ಕೆ ನೋಡ್ತಾನೆ. ಇವರನ್ನು ನಾವು ಮೀನ್ ರಿವರ್ಷನ್ ಟ್ರೇಡರ್ ಅಂತ ಕೂಡ ಕರಿಬೋದು. ಸೊ ಒಂದು ಮೀನ್ಗೆ ಅವರು ಪ್ರೈಸನ್ನು ಪುಷ್ ಮಾಡಲಿಕ್ಕೆ ನೋಡ್ತಾರೆ. ಸೊ ಪ್ರೈಸ್ ತುಂಬ ವ್ಯಾಲ್ಯೂಕ್ಕಿಂತ ಮೇಲೆ ಅಥವಾ ಕೆಳಗೆ ಹೋದಾಗ ಇವರು ಆ ಅಪಾರ್ಚುನಿಟಿಯನ್ನು ನೋಡಿಕೊಂಡು ಪ್ರೈಸ್ ತುಂಬ ವ್ಯಾಲ್ಯೂಗಿಂತ ಅಪ್ ಆರ್ ಡೌನ್ ಹೋಗಿದೆ, ಸೊ ಅದನ್ನು ವ್ಯಾಲ್ಯೂಗೆ ಪುಷ್ ಮಾಡಲಿಕ್ಕೆ ನೋಡ್ತಾರೆ ಅಂತ ಹೇಳ್ಬೋದು. ಸೊ ಇವರ ಇಂಟೆನ್ಷನ್ ವೆರಿ ಶಾರ್ಟ್ ಟರ್ಮ್, ಇವರ ಇಂಟೆನ್ಷನ್ ಇರುವಂಥದ್ದು ಪ್ರೈಸನ್ನು ವ್ಯಾಲ್ಯೂಗೆ ಪುಷ್ ಮಾಡುವಂಥದ್ದು. ಸೊ ಈ ಟ್ರೇಡರ್ನ ಆ್ಯಕ್ಟಿವಿಟಿ ಅಥವಾ ಇವರ ಆ್ಯಕ್ಟಿವಿಟಿಯಿಂದ ಪ್ರೈಸ್ ಒಂದು ತುಂಬ ದೊಡ್ಡ ಟ್ರೆಂಡಿಂಗ್ ಮೂವನ್ನು ಪಡೆಯೋದಿಲ್ಲ. ಇವರ ಆ್ಯಕ್ಟಿವಿಟಿ ತುಂಬ ಶಾರ್ಟ್ ಟರ್ಮ್ ಇರೋದ್ರಿಂದ ಇವರ ಇಂಟೆನ್ಷನ್ ಇರುವಂಥದ್ದು ಪ್ರೈಸನ್ನು ವ್ಯಾಲ್ಯೂಗೆ ಪುಷ್ ಮಾಡುವಂಥದ್ದು. ಹಾಗಾಗಿ ಒಂದು ಸ್ಮಾಲ್ ಆ್ಯಕ್ಟಿವಿಟಿಗೆ ಇವರು ಕಾರಣ ಆಗ್ತಾರೆ ಅಂತ ಹೇಳ್ಬೋದು. ಇಂಟ್ರಾಡೇಲಿ ಒಂದು ಸ್ಮಾಲ್ ಆ್ಯಕ್ಟಿವಿಟಿಗೆ ಪ್ರೈಸ್ ಇನ್ ಕೇಸ್ ತುಂಬ ಅಪ್ಪಲ್ಲಿತ್ತು ಅಂತೇಳಿ ಪ್ರೈಸ್ ಅಗೇನ್ ಡೌನ್ ಬರ್ತಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತೇಳಿದ್ರೆ ಮೇ ಬಿ ವ್ಯಾಲ್ಯೂಗೆ ಶಿಫ್ಟ್ ಆಗ್ತಾ ವ್ಯಾಲ್ಯೂ ಕಡೆ ಬರ್ತಾ ಇದೆ ಅಂತೇಳಿದ್ರೆ ಮೇ ಬಿ ರೆಸ್ಪಾನ್ಸಿವ್ ಸೆಲ್ಲರ್ ಸೆಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರೈಸ್ ತುಂಬ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಓಪನ್ ಆದ ನಂತರ ಒಂದು ಅಪ್ಪನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತೇಳಿ ಮೇ ಬಿ ರೆಸ್ಪಾನ್ಸಿವ್ ಬೈಯರಲ್ಲಿ ಬಂದು ಪ್ರೈಸನ್ನು ಅಪ್ಸೈಡ್ ಪುಷ್ ಮಾಡ್ತಾರೆ, ಅವನು ವ್ಯಾಲ್ಯೂವರೆಗೂ ಪ್ರೈಸನ್ನು ಪುಷ್ ಮಾಡ್ಬೋದು ಅಂತ ನಾವು ಅನಲೈಸ್ ಮಾಡ್ಬೋದು. ಸೊ ಇವರ ಮೇನ್ ಇಂಟೆನ್ಷನ್ ಇರುವಂಥದ್ದು ಪ್ರೈಸನ್ನು ವ್ಯಾಲ್ಯೂಗೆ ಪುಷ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇದೊಂದು CPR ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದೊಂದು CPR ಝೋನ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿ ಪ್ರೀವಿಯಸ್ ಡೇ ಹೈ ಹಾಗೆ ಪ್ರೀವಿಯಸ್ ಡೇ ಲೋ ಇದೆ ಅಂತ ಇಟ್ಕೊಳ್ಳಿ. ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಗ್ಯಾಪ್ ಅಪ್ ಓಪನ್ ಆದ ನಂತರ ಒಂದು ಸ್ಟ್ರೆಂತನ್ನು ಪ್ರೈಸ್ ತೋರಿಸೋದಿಲ್ಲ, ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಪ್ರೀವಿಯಸ್ ಡೇ ರೇಂಜ್ ಒಳಗೆ ಬಂತು, ನೆಕ್ಸ್ಟ್ ನೆಗೆಟಿವ್ ಪ್ರೈಸ್ ಆ್ಯಕ್ಷನನ್ನು ಮಾಡ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಪ್ರೈಸ್ ಮೇ ಬಿ ಈ CPR ಝೋನ್ಗೆ ಬರುವಂಥ ಸಾಧ್ಯತೆ ಇದೆ. ಯಾಕೆ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆದ ನಂತರ ಏನಾಗುತ್ತೆ, ಒಂದು ನೆಗೆಟಿವ್ ಪ್ರೈಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡ್ಕೊಂಡು ಅಗೇನ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಪಾಸಿಟಿವ್ ಪ್ರೈಸ್ ಆ್ಯಕ್ಷನ್ ಬರೋದಿಲ್ಲ. ಸೊ ಇದರ ಅರ್ಥ ಇಲ್ಲಿ ಬೈಯರ್ ತುಂಬ ಏನು ಇಂಟ್ರೆಸ್ಟೆಡ್ ಆಗಿಲ್ಲ ಅಂತ ಇದು ಸಜೆಸ್ಟ್ ಮಾಡ್ತೀವಿ. ಒಂದು ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆದರೂ ಬೈಯರಲ್ಲಿ ಇಂಟ್ರೆಸ್ಟೆಡ್ ಆಗಿಲ್ಲ, ಹೆವಿ ಬೈಯಿಂಗ್ ಬಂದಿಲ್ಲ. ಸೊ ಹಾಗಾಗಿ ಪ್ರೈಸ್ ಡೌನ್ ಬರ್ತಿದೆ, ಸೆಲ್ಲರೇ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಸೊ ಹಾಗಾಗಿ ಸೆಲ್ಲರ್ ಡೌನ್ ಸೈಡ್ ಪ್ರೈಸನ್ನು ಪುಷ್ ಮಾಡಿದರೆ ಎಲ್ಲಿವರೆಗೂ ಪುಷ್ ಮಾಡ್ಬೋದು, ಫಸ್ಟ್ ಟಾರ್ಗೆಟ್ ಇರುವಂಥದ್ದು ನಮಗೆ ಈ CPR ಝೋನ್ ಆಗುತ್ತೆ. ಈ CPR ಝೋನ್ವರೆಗೂ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ಬೋದು. ಯಾಕೆ ಕೇಳಿದರೆ ಇದೊಂದು ವ್ಯಾಲ್ಯೂ ಝೋನ್ ಆಗುತ್ತೆ, ಇಲ್ಲಿ ವ್ಯಾಲ್ಯೂವರೆಗೂ ಪುಷ್ ಮಾಡ್ಬೋದು ಸೆಲ್ಲರ್. ನೆಕ್ಸ್ಟ್ ಈ ಝೋನಲ್ಲಿ ನಾವು ಬೈಯರ್ ಬಂದರೆ ನೋಡಬೇಕಾಗುತ್ತೆ, ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನೆಕ್ಸ್ಟ್ ನೋಡಬೇಕಾಗತ್ತೆ ಅಂತ. ಅದೇ ರೀತಿ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗಿ ಪ್ರೈಸ್ ಡೌನ್ ಬರಲ್ಲ, ಅಗೇನ್ ಅಪ್ ಮೂವನ್ನೇ ಕೊಡುತ್ತೆ, ಪ್ರೀವಿಯಸ್ ಡೇನ ರೇಂಜ್ಗೆ ಎಂಟರ್ ಆಗುತ್ತೆ, ಒಂದು ಪಾಸಿಟಿವ್ ಪ್ರೈಸ್ ಆ್ಯಕ್ಷನನ್ನೇ ಕ್ರಿಯೇಟ್ ಮಾಡ್ತಾ ಇತ್ತು ಅಂತೇಳಿದ್ರೆ ನೆಕ್ಸ್ಟ್ ಪ್ರೈಸ್ ಅಗೇನ್ ಈ ವ್ಯಾಲ್ಯೂ ಝೋನ್ಗೆ ಬರುವಂಥ ಸಾಧ್ಯತೆ ಇದೆ ಅಂತ ನಾವು ಅನಲೈಸ್ ಮಾಡ್ಬೋದು. ಯಾಕೆ ಕೇಳಿದರೆ ಗ್ಯಾಪ್ ಡೌನ್ ಓಪನ್ ಆದರೂ ನೆಗೆಟಿವ್ ಓಪನ್ ಆದರೂ ಅಲ್ಲಿ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಿಲ್ಲ, ಸೆಲ್ಲರ್ ತುಂಬ ಆ್ಯಕ್ಟಿವ್ ಆಗಿ ಇಲ್ಲ. ಸೊ ಬೈಯರ್ಗಳು ಒಂದಷ್ಟು ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಮೇ ಬಿ ಪ್ರೈಸ್ ಒಂದಷ್ಟು ಅಪ್ಸೈಡ್ ಪುಷ್ ಆಗ್ಬೋದು. ಸೆಲ್ಲರ್ಗಳು ಈ ಲೆವೆಲಲ್ಲಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಆಗಿಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ನಾವು ಎಲ್ಲಿವರೆಗೆ ಪ್ರೈಸ್ ಅಪ್ಸೈಡ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಗೇನ್ ವ್ಯಾಲ್ಯೂಗೆ ಪ್ರೈಸ್ ಶಿಫ್ಟ್ ಆಗ್ಬೋದು. ನೆಕ್ಸ್ಟ್ ವ್ಯಾಲ್ಯೂ ಝೋನ್ ಹತ್ರ ನಾವು ಅನಲೈಸ್ ಮಾಡಬೇಕಾಗುತ್ತೆ, ಪ್ರೈಸ್ ಆ್ಯಕ್ಷನನ್ನು ಅಲ್ಲಿ ಬೈಯರ್ ಅಥವಾ ಸೆಲ್ಲರ್ ಆ್ಯಕ್ಟಿವಿಟಿಯನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಈ ರೀತಿ ನಾವು ಅನಲೈಸ್ ಮಾಡ್ಬೋದು. ಇದು ಒಂದು ಟೈಪ್ನ ಬೈಯರ್ ಹಾಗೆ ಸೆಲ್ಲರ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಇನಿಷಿಯೇಟಿವ್ ಬೈಯರ್ ಹಾಗೆ ಇನಿಷಿಯೇಟಿವ್ ಸೆಲ್ಲರ್. ಇವರು ತುಂಬ ಇಂಪಾರ್ಟೆಂಟ್ ಆದ ರೋಲನ್ನು ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಒಂದು ಟ್ರೆಂಡಿಂಗ್ ಮೂವ್ಗೆ ಇವರು ಕಾರಣ ಆಗ್ತಾರೆ. ಸೊ ಇವರು ರೆಸ್ಪಾನ್ಸಿವ್ ಬೈಯರ್ ಸೆಲ್ಲರ್ ರೀತಿ ಅಲ್ಲ, ಇವರು ಯಾವುದೋ ಮಾರ್ಕೆಟಲ್ಲಿ ಬಿಗ್ ಮೂವ್ ಬರಬೇಕು ಅಥವಾ ಬಿಗ್ ಮೂವ್ ಬಂತು ಅಂತೇಳಿ ಅದಕ್ಕೆ ಕಾರಣ ಈ ಇನಿಷಿಯೇಟಿವ್ ಬೈಯರ್ ಹಾಗೆ ಸೆಲ್ಲರ್ ಆಗಿರ್ತಾರೆ. ಇವರಿಗೆ ತುಂಬ ಒಂದು ಮಾರ್ಕೆಟ್ನ ಮೇಲೆ ಒಂದು ಕನ್ವಿಕ್ಷನ್ ಇರ್ತದೆ, ಅಥವಾ ಯಾವುದೊಂದು ಮೂವ್ ಆಗಬೇಕಾದ್ರೆ ಒಂದು ಕನ್ವಿಕ್ಷನಿಂದ ಇವರು ಬೈಯಿಂಗ್ ಆ್ಯಕ್ಟಿವಿಟಿಯನ್ನು ಅಥವಾ ಸೆಲ್ಲಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾರೆ. ಹಾಗಾಗಿ ಒಂದು ಟ್ರೆಂಡಿಂಗ್ ಮೂವಲ್ಲಿ ಬರುತ್ತೆ. ಇವರು ಯಾವ ಲೆವೆಲ್ಗಳಲ್ಲಿ ಬೈ ಮಾಡ್ಬೋದು, ಇವರು ವ್ಯಾಲ್ಯೂ ಅಲ್ಲೂ ಬೈ ಮಾಡ್ಬೋದು ಅಥವಾ ವ್ಯಾಲ್ಯೂಕ್ಕಿಂತ ಮೇಲೆ ಕೂಡ ಬೈ ಮಾಡ್ಬೋದು. ಇವರು ವ್ಯಾಲ್ಯೂ ಬರಬೇಕು ಅಂತ ವೆಯ್ಟ್ ಮಾಡೋದಿಲ್ಲ, ಪ್ರೈಸ್ ಡೌನ್ ಬರಬೇಕು ಅಂತ ವೆಯ್ಟ್ ಮಾಡೋದಿಲ್ಲ. ಯಾವ ಲೆವೆಲಲ್ಲಿದೆ ಅಲ್ಲಿಯೂ ಬೈ ಮಾಡ್ಬೋದು ಅಥವಾ ವ್ಯಾಲ್ಯೂಕ್ಕಿಂತ ಮೇಲೆ ಕೂಡ ಬೈ ಮಾಡ್ಬೋದು. ಅದೇ ರೀತಿ ಸೆಲ್ಲರ್ಗಳು ಕೂಡ ಅಷ್ಟೇ, ವ್ಯಾಲ್ಯೂ ಝೋನ್ಗಳಲ್ಲೂ ಸೆಲ್ ಮಾಡ್ಬೋದು ಅಥವಾ ವ್ಯಾಲ್ಯೂಕ್ಕಿಂತ ಕೆಳಗಡೆನೂ ಕೂಡ ಸೆಲ್ ಮಾಡ್ಬೋದು. ಯಾಕೆ ಕೇಳಿದ್ರೆ ಇವರೊಂದು ಕಾನ್ಫಿಡೆನ್ಸಿಂದ ಪ್ರೈಸನ್ನು ಮೂವ್ ಮಾಡ್ತಾರೆ. ಪ್ರೈಸ್ ಯಾವುದೊಂದು ವ್ಯಾಲ್ಯೂ ಝೋನ್ಗಿಂತ ಮೇಲೆ ಅಥವಾ ಕೆಳಗೆ ಶಿಫ್ಟ್ ಆಗಿ ಒಂದು ಸ್ಟ್ರಾಂಗ್ ಮೂವನ್ನು ಕೊಡ್ತು ಅಂತೇಳಿದೆ ಅದು ಇನಿಷಿಯೇಟಿವ್ ಬೈಯರ್ ಅಥವಾ ಸೆಲ್ಲರ್ನ ಆ್ಯಕ್ಟಿವಿಟಿ ಆಗುತ್ತೆ. ಇವರು ವೆರಿ ಸ್ಟ್ರಾಂಗ್ ಪವರ್ಫುಲ್ ಪರ್ಸನ್ ಅಥವಾ ಪವರ್ಫುಲ್ ಇನ್ಫಾರ್ಮೇಷನನ್ನು ಹೊಂದಿರ್ತಾರೆ. ಸೊ ಇವರೊಂದು ಕನ್ವಿಕ್ಷನಿಂದ ಪ್ರೈಸನ್ನು ಅಪ್ ಆ್ಯಂಡ್ ಡೌನ್ ಪುಷ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಒಂದು ಸ್ಟ್ರಾಂಗ್ ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇನಿಷಿಯೇಟಿವ್ ಸೆಲ್ಲರ್ ಹಾಗೆ ಬೈಯರ್ ಬಂದರೆ ಅಲ್ಲಿ ಒಂದು ಟ್ರೆಂಡಿಂಗ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇದೊಂದು CPR ಝೋನ್, ಇದು ಪ್ರೀವಿಯಸ್ ಡೇ ಹೈ ಆಗಿ ಲೋ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಇನ್ ಕೇಸ್ ಪ್ರೈಸ್ ಇಲ್ಲಿ ಓಪನ್ ಆಗುತ್ತೆ, ಒಂದು ಸ್ಟ್ರಾಂಗ್ ಮೂವನ್ನು ಅಪ್ಸೈಡ್ ಪುಷ್ ಮಾಡುತ್ತೆ, ಪ್ರೀವಿಯಸ್ ಡೇ ಆ್ಯಕ್ಟಿವಿಟಿಯನ್ನು ಬ್ರೇಕ್ಔಟ್ ಮಾಡಿಕೊಂಡು ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ಸ್ಟ್ರಾಂಗ್ ಪ್ರೈಸ್ ಆ್ಯಕ್ಷನ್ ಬಂತು, ಅಗೇನ್ ಪ್ರೈಸ್ ಅಪ್ ಮೂವನ್ನೇ ಕೊಡ್ತಾ ಇತ್ತು ಅಂತೇಳಿದ್ರೆ ಇದು ಇನಿಷಿಯೇಟಿವ್ ಬೈಯರ್ನ ಆ್ಯಕ್ಟಿವಿಟಿ. ಇಲ್ಲಿ ಪ್ರೈಸ್ ಅಪ್ ಸೈಡ್ ಹೋದರೂ ಕೂಡ ಡೌನ್ ಸೈಡ್ ಪುಷ್ ಆಗ್ತಾಯಿಲ್ಲ, ಪ್ರೀವಿಯಸ್ ಡೇನ ರೇಂಜ್ಗಿಂತಲೇ ಮೇಲೆ ಟ್ರೇಡ್ ಆಗ್ತಾ ಇದ್ದರೂ ಕೂಡ ವ್ಯಾಲ್ಯೂಕ್ಕಿಂತ ದೂರ ಶಿಫ್ಟ್ ಆದರೂ ಕೂಡ ಅಗೇನು ಸ್ಟ್ರಾಂಗ್ ಪ್ರೈಸ್ ಆ್ಯಕ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಇನಿಷಿಯೇಟಿವ್ ಬೈಯರ್ ಎಂಟರ್ ಆಗಿದ್ದಾರೆ, ಪ್ರೈಸನ್ನು ಅವನು ಅಪ್ ಸೈಡ್ ಪುಷ್ ಮಾಡ್ತಾ ಇದ್ದಾನೆ. ಇಲ್ಲಿ
ರೆಸ್ಪಾನ್ಸಿವ್ ಸೆಲ್ಲರ್ ಏನು ಆ್ಯಕ್ಟಿವ್ ಆಗಿಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಅದೇ ರೀತಿ ಪ್ರೈಸ್ ಓಪನ್ ಆಗುತ್ತೆ, ಅಗೇನ್ ಸ್ಟ್ರಾಂಗ್ ಒಂದು ನೆಗೆಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಂಡು ಡೌನ್ ಬರುತ್ತೆ, ಅಥವಾ ಪ್ರೀವಿಯಸ್ ಡೇ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಿತ್ತು, ಅಗೇನ್ ನೆಗೆಟಿವ್ ಪ್ರೈಸ್ ಆಕ್ಷನ್ನೇ ಕಂಟಿನ್ಯೂ ಆಗ್ತಿತ್ತು ಅಂತೇಳಿ ಇದು ರೆಸ್ಪಾನ್ಸಿವ್ ಸೆಲ್ಲರ್ ಅಥವಾ ರೆಸ್ಪಾನ್ಸಿವ್ ಸೆಲ್ಲಿಂಗ್ ಆಕ್ಟಿವಿಟಿಯನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಕಾನ್ಫಿಡೆನ್ಸ್ ಇಂದ ಪ್ರೈಸ್ ಅನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇದ್ದಾನೆ. ಇದು ಇನಿಷಿಯೇಟಿವ್ ಸೆಲ್ಲರ್ನ ಆಕ್ಟಿವಿಟಿ. ಸೆಲ್ಲರ್ ತುಂಬ ಸ್ಟ್ರಾಂಗ್ ಇದ್ದಾನೆ, ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾ ಇದ್ದಾನೆ. ಇಲ್ಲಿ ರೆಸ್ಪಾನ್ಸಿವ್ ಬೈಯರ್ ಇಲ್ಲ, ಕಾನ್ಫಿಡೆನ್ಸ್ ಆಗಿಲ್ಲ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೆಲ್ಲರ್ ಕಾನ್ಫಿಡೆನ್ಸಿಂದ ಈ ಒಂದು ಪ್ರೈಸ್ ತುಂಬ ವ್ಯಾಲ್ಯೂಕ್ಕಿಂತ ಡೌನ್ ಬಂದರೂ ಅಗೇನ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವನು ಇನಿಷಿಯೇಟಿವ್ ಸೆಲ್ಲರ್ ಇಲ್ಲಿ ಪ್ರೈಸನ್ನು ವೆರಿ ಕಾನ್ಫಿಡೆನ್ಸಿಂದ ಸೆಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸಮಥಿಂಗ್ ನೆಗೆಟಿವ್ ಇದೆ, ಹಾಗಾಗಿ ಪ್ರೈಸ್ ಡೌನ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿ ಆ್ಯಕ್ಟಿವಿಟಿ ಆದಾಗ ಇದು ಇನಿಷಿಯೇಟಿವ್ ಸೆಲ್ಲರ್ ಅಥವಾ ಬೈಯರ್ನ ಆ್ಯಕ್ಟಿವಿಟಿ ಆಗುತ್ತೆ. ಇವರೊಂದು ಟ್ರೆಂಡಿಂಗ್ ಮೂವ್ಗೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇವರ ಆ್ಯಕ್ಟಿವಿಟಿಗೆ ಅನುಗುಣವಾಗಿ ನಾವು ಟ್ರೇಡಿಂಗ್ ಪೊಸಿಷನನ್ನು ಮಾಡಿಕೊಂಡ್ರೆ ನೆಕ್ಸ್ಟ್ ಅದು ನಮಗೆ ಅಲ್ಲಿ ಬೆಟರ್ ಪ್ರಾಫಿಟ್ ಅಥವಾ ಮಾರ್ಕೆಟನ್ನು ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯ 4 ವಿಧವಾದ ಮಾರ್ಕೆಟ್ ಪಾರ್ಟಿಸಿಪೆಂಟನ್ನು ನಾವು ನೋಡ್ಬೋದು. ಸೊ ಒಂದು ಬೇಸಿಕ್ ಐಡಿಯಾ ಬಂದಿರ್ಬೋದು ನಿಮಗೆ, ಎಲ್ಲಿ ರೆಸ್ಪಾನ್ಸಿವ್ ಬೈಯಿಂಗ್ ಅಥವಾ ರೆಸ್ಪಾನ್ಸಿವ್ ಸೆಲ್ಲಿಂಗ್, ಎಲ್ಲಿ ಇನಿಷಿಯೇಟಿವ್ ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡಿಬೋದು ಅಂತ. ಸೊ ಯಾವುದೋ ಒಂದು ಪಾಯಿಂಟಲ್ಲಿ ಪ್ರೈಸ್ ಓಪನ್ ಆಗಿ ಸ್ಟ್ರಾಂಗ್ ಮೂವನ್ನು ಕೊಡ್ತು, ಒನ್ ಸೈಡ್ ಮೂವನ್ನು ಕೊಡ್ತು, ವ್ಯಾಲ್ಯೂಕ್ಕಿಂತ ಅಬೋ ಅಥವಾ ಬಿಲೋ ಒಂದು ಸ್ಟ್ರಾಂಗ್ ಮೂವನ್ನು ಕೊಡ್ತು ಅಂತೇಳಿದೆ, ಪಾಸಿಬ್ಲಿ ಅಲ್ಲಿ ಇನಿಷಿಯೇಟಿವ್ ಸೆಲ್ಲರ್ ಅಥವಾ ಬೈಯರ್ನ ಆ್ಯಕ್ಟಿವಿಟಿ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಈ CPR ಅನ್ನು ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು, ಇಂಟ್ರಾಡೇ ಟ್ರೆಂಡನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ನಾವು ನೋಡೋದಾರೆ. ಸೊ ನಾನು ಇಲ್ಲಿ ಒಂದು ಚಾರ್ಟನ್ನು ಹಾಕ್ಕೊಂಡಿದ್ದೀನಿ. CPR ಅನ್ನು ಯೂಸ್ ಮಾಡಿಕೊಂಡು ಟ್ರೆಂಡನ್ನು, ಇಂಟ್ರಾಡೇ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಸಿಂಪಲ್ ಅಂತ ಹೇಳ್ಬೋದು. ಯಾವಾಗ CPR ಈಚ್ ಆ್ಯಂಡ್ ಎವ್ರಿ ಡೇ ಅಪ್ಸೈಡ್ ಶಿಫ್ಟ್ ಆಗ್ತಾ ಇರುತ್ತೆ, ಅಲ್ಲಿ ನಾವು ಇಂಟ್ರಾಡೇ ಟ್ರೆಂಡ್ ಅಪ್ಸೈಡ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಈಚ್ ಆ್ಯಂಡ್ ಎವ್ರಿ ಡೇ CPR ಡೌನ್ ಸೈಡ್ ಶಿಫ್ಟ್ ಆಗ್ತಾ ಇರುತ್ತೆ, ಅಲ್ಲಿ ಟ್ರೆಂಡ್ ಡೌನ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ CPR ಒಂದು ಝೋನಲ್ಲಿ ಅಪ್ ಆ್ಯಂಡ್ ಡೌನ್ ಈಚ್ ಆ್ಯಂಡ್ ಎವ್ರಿ ಡೇ ಒಂದಿನ ಅಪ್ ಹೋಗುತ್ತೆ, ನೆಕ್ಸ್ಟ್ ಡೌನ್ ಶಿಫ್ಟ್ ಆಗುತ್ತೆ, ಒಂದಿನ ಅಗೇನ್ ಅಪ್ ಶಿಫ್ಟ್ ಆಗುತ್ತೆ, ಅಗೇನ್ ಡೌನ್ ಸೈಡ್ ಶಿಫ್ಟ್ ಆಗ್ತಿತ್ತು ಅಂತೇಳಿ ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ ಇದೆ ಅಂತ ಹೇಳ್ಬೋದು. ಯಾಕೆ CPR ಅಪ್ ಹೋದಾಗ ನಾವು ಅಪ್ ಟ್ರೆಂಡಲ್ಲಿ ಇದೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, CPR ಅಪ್ ಶಿಫ್ಟ್ ಆದಾಗ ವ್ಯಾಲ್ಯೂ ಅಪ್ ಶಿಫ್ಟ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಾವಿಲ್ಲಿ ಒಂದು ಚಾರ್ಟನ್ನು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಕಂಟಿನ್ಯೂಸ್ ಆಗಿ CPR ಅಪ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಸೊ ಇದರ ರೀಸನ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡ್ತಾ ಇದೆ, ಆ ರೀಸನಿಂದ CPR ಕೂಡ ಅಥವಾ ವ್ಯಾಲ್ಯೂ ಕೂಡ ಅಪ್ ಸೈಡ್ ಶಿಫ್ಟ್ ಆಗ್ತದೆ. ಸೊ ಇದರ ಅರ್ಥ ಟ್ರೆಂಡ್ ಅಪ್ ಸೈಡ್ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲಿಯವರೆಗೆ CPR ಹೀಗೆ ಕಂಟಿನ್ಯೂಸ್ ಆಗಿ ಅಪ್ ಸೈಡ್ ಶಿಫ್ಟ್ ಆಗ್ತಾ ಇರುತ್ತೆ, ಅಲ್ಲಿವರೆಗೆ ನಾವು ಟ್ರೆಂಡನ್ನು ಅಪ್ ಸೈಡ್ ಇಂಟ್ರಾಡೇ ಟ್ರೆಂಡ್ ಅಥವಾ ಕರೆಂಟ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವಾಗ ಕಂಟಿನ್ಯೂಸ್ ಆಗಿ CPR ಡೌನ್ ಸೈಡ್ ಶಿಫ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಆಗ ಅಲ್ಲಿ ನಾವು ಟ್ರೆಂಡ್ ಚೇಂಜ್ ಆಯಿತು ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು ಕಂಟಿನ್ಯೂಸ್ ಆಗಿ CPR ಡೌನ್ ಸೈಡ್ ಶಿಫ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಒಂದು ಪ್ರೀವಿಯಸ್ ಒಂದು ಅಪ್ ಟ್ರೆಂಡ್ ಇತ್ತು, ಕಂಟಿನ್ಯೂಸ್ ಆಗಿ CPR ಡೌನ್ ಸೈಡ್ ಶಿಫ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಆಗ ನಾವು ಟ್ರೆಂಡ್ ಡೌನ್ ಸೈಡ್ ಶಿಫ್ಟ್ ಆಯಿತು ಅಂತ ಕರಿಬೋದು. ಆಗ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಇರುತ್ತೆ. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು CPR ಇಲ್ಲಿ ಡೌನ್ ಸೈಡ್ ಶಿಫ್ಟ್ ಆಗ್ತಾಯಿತ್ತು, ಅಗೇನ್ ನೆಕ್ಸ್ಟ್ ಡೇ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ, ಇಲ್ಲಿ ಕೂಡ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ, ಡೌನ್ ಸೈಡಲ್ಲಿ ಇತ್ತು, ನೆಕ್ಸ್ಟ್ ಒಂದು ದಿನ ಇಲ್ಲಿ ಅಪ್ ಸೈಡ್ ಶಿಫ್ಟ್ ಆಗುತ್ತೆ, ಬಟ್ ವೆರಿ ನೆಕ್ಸ್ಟ್ ಡೇ ಏನಾಗುತ್ತೆ ಅಗೇನ್ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಹೀಗೆ ಅಪ್ ಆ್ಯಂಡ್ ಡೌನ್ ಕಂಟಿನ್ಯೂಸ್ ಶಿಫ್ಟ್ ಆಗ್ತಾ ಇತ್ತು, ಅಗೇನ್ ಇಲ್ಲಿ ಅಪ್ ಶಿಫ್ಟ್ ಆಗುತ್ತೆ, ಅಗೇನ್ ಡೌನ್ ಶಿಫ್ಟ್ ಆಗುತ್ತೆ ಅಂತ ನಾವು ನೋಡ್ಬೋದು. ಯಾವ ರೀತಿ ಅಪ್ ಆ್ಯಂಡ್ ಡೌನ್ ಕಂಟಿನ್ಯೂಸ್ ಆಗಿ ಶಿಫ್ಟ್ ಆಗ್ತಾ ಇರುತ್ತೆ, ಆಗ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ ಇದೆ, ಮಾರ್ಕೆಟ್ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನನ್ನು ಕೊಟ್ಟಾಗ ಒಂದು ಟ್ರೆಂಡಿಂಗ್ ಮೂವನ್ನು ನೋಡ್ಬೋದು ಅಂತ ಒಂದು ಅನಾಲಿಸಿಸನ್ನು ನಾವು ಮಾಡ್ಬೋದು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಆಗ್ತಾಯಿತ್ತು, ನೆಕ್ಸ್ಟ್ ಕಂಟಿನ್ಯೂಸ್ ಇಲ್ಲಿ ಅಪ್ ಶಿಫ್ಟ್ ಆಗುತ್ತೆ, ಒಂದು ಬ್ಯಾಕ್ ಕ್ಯಾಪ್ನ ಮುಖಾಂತರ ಬಿಗ್ ಅಪ್ ಸೈಡ್ ಶಿಫ್ಟ್ ಆಗುತ್ತೆ, ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂಸ್ ಆಗಿ ಅಪ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಹೇಳ್ಬೋದು ಟ್ರೆಂಡ್ ಒಂದು ಚೇಂಜಸ್ ಆಯಿತು ಅಂತ ಹೇಳ್ಬೋದು, ಕನ್ಸಾಲಿಡೇಷನಿಂದ ಅಪ್ ಟ್ರೆಂಡಿಗೆ ಶಿಫ್ಟ್ ಆಯಿತು ಅಂತ ಹೇಳ್ಬೋದು, ಕಂಟಿನ್ಯೂಸ್ ಆಗಿ ಅಪ್ ಸೈಡ್ ಶಿಫ್ಟ್ ಆಗ್ತಾಯಿತ್ತು. ಸೊ ಈ ರೀತಿ ಸ್ಟೆಪ್ಸ್ಗಳ ಮೂಲಕ ಅಪ್ ಸೈಡ್ ಶಿಫ್ಟ್ ಆಗ್ತಾಯಿತ್ತು ಅಂತೇಳಿ ಅದನ್ನು ಅಪ್ ಟ್ರೆಂಡ್, ಅದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಟೆಪ್ನ ರೀತಿಯಲ್ಲಿ ಡೌನ್ ಸೈಡ್ ಶಿಫ್ಟ್ ಆಗ್ತಾ ಇತ್ತು ಅಂತೇಳಿ ಅದನ್ನು ನಾವು ಮಾರ್ಕೆಟಲ್ಲಿ ಇಂಟ್ರಾಡೇ ಟ್ರೆಂಡ್ ಒಂದು ಡೌನ್ ಸೈಡಲ್ಲಿ ಇದೆ ಅಂತ ಹೇಳ್ಬೋದು. ಸ್ಪೆಸಿಫಿಕಲ್ ನಾವು ಇದನ್ನು ಇಂಟ್ರಾಡೇಗೆ ಯೂಸ್ ಮಾಡೋದ್ರಿಂದ ಈ ರೀತಿ ಇಂಟ್ರಾಡೇ ಚಾರ್ಟಲ್ಲಿ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಆಗ್ತಾ ಇದ್ರೆ ಅದನ್ನು ನಾವು ಇಂಟ್ರಾಡೇನ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ CPR ಅನ್ನು ಯೂಸ್ ಮಾಡ್ಕೊಳ್ಬೋದು. ನಾವಲ್ಲಿ ಚಾರ್ಟಲ್ಲಿ ನೋಡ್ತಾ ಇದ್ದೀವಿ, ನಿಫ್ಟಿ ಚಾರ್ಟನ್ನು ನೋಡ್ತಾ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು, CPR ಕೂಡ ಕಂಟಿನ್ಯೂಸ್ ಆಗಿ ಈಚ್ ಆ್ಯಂಡ್ ಎವ್ರಿ ಡೇ ಒಂದು ಅಪ್ ಸೈಡ್ ಶಿಫ್ಟ್ ಆಗ್ತಾಯಿತ್ತು. ಸೊ ಇದರ ಅರ್ಥ ವ್ಯಾಲ್ಯೂ ಅಪ್ ಸೈಡ್ ಶಿಫ್ಟ್ ಆಗ್ತದೆ, ಮಾರ್ಕೆಟ್ ಈಚ್ ಆ್ಯಂಡ್ ಎವ್ರಿ ಡೇ ಒಂದು ಹೊಸ ಹೈಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಆಗ ಅದು ನಾವು ಪಾಸಿಟಿವ್ ಇಂಟ್ರಾಡೇ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ಝೋನಲ್ಲಿ ಕನ್ಸಾಲಿಡೇಷನನ್ನು ಮಾಡ್ತಿತ್ತು, ನಾವು ನೋಡ್ಬೋದು ಅಪ್ ಆ್ಯಂಡ್ ಡೌನ್ ಈಚ್ ಆ್ಯಂಡ್ ಎವ್ರಿ ಡೇ ಕಂಟಿನ್ಯೂಷನ್ ಬರ್ತಾ ಇಲ್ಲ, ಅದನ್ನು ಕನ್ಸಾಲಿಡೇಷನ್ ಮಾರ್ಕೆಟ್ ಅಂತ ಕರಿಬೋದು. ಇಲ್ಲಿ ಹಾಗೆ ಕಂಟಿನ್ಯೂಸ್ ಆಗಿ ಒಂದು ಡೌನ್ ಬರ್ತಾಯಿತ್ತು, ಸೊ ಆಗ ನಾವು ಡೌನ್ ಟ್ರೆಂಡ್ ಅಂತ ಕರಿಬೋದು. ಎವ್ರಿ ಡೇ ಈಚ್ ಆ್ಯಂಡ್ ಎವ್ರಿ ಡೇ ಒಂದು ಫ್ರೆಶ್ ಲೋವನ್ನು ಕ್ರಿಯೇಟ್ ಮಾಡ್ತಿತ್ತು, ಈಚ್ ಆ್ಯಂಡ್ ಎವ್ರಿ ಡೇ CPR ಡೌನ್ ಸೈಡ್ ಶಿಫ್ಟ್ ಆಗ್ತಿದೆ ಅಂತ ಹೇಳಿದರೆ ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗ್ತಿದೆ, ಮಾರ್ಕೆಟ್ನ ಟ್ರೆಂಡ್ ನೆಗೆಟಿವ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದಾದ ನಂತರ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ 2 ಡೇ ರಿಲೇಷನ್ಶಿಪ್ ಅನಾಲಿಸಿಸ್ ಅಂತ ನಾವು ಕರಿಬೋದು. ಪ್ರೀವಿಯಸ್ ಡೇ ಹಾಗೆ ಇವತ್ತಿನ CPR ಅನ್ನು ಯೂಸ್ ಮಾಡಿಕೊಂಡು ನಾವು
ನಾಳೆಗೆ ಮಾರ್ಕೆಟ್ನ ಸೆಂಟಿಮೆಂಟನ್ನು ಅನಲೈಸ್ ಮಾಡೋದನ್ನು ನಾವು 2 ಡೇ ರಿಲೇಷನ್ಶಿಪ್ ಅಂತ ಕರಿತೀವಿ. 2 CPR ಅನ್ನು ಕನ್ಸಿಡರ್ ಮಾಡಿಕೊಂಡು ನಾಳೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ ಇವತ್ತು ನಾವು ಒಂದು ಅನಾಲಿಸಿಸ್ ಅನ್ನು ಮಾಡ್ಬೋದು ಅಥವಾ ಒಂದು ಹಿಂಟನ್ನು ಪಡ್ಕೊಳ್ಬೋದು. ಇಲ್ಲಿ ಬೇರೆ ಬೇರೆ ರೀತಿಯ 2 ಡೇ CPR ರಿಲೇಷನ್ಶಿಪ್ ಅನಾಲಿಸಿಸ್ ಇದೆ. ಅದು ಯಾವುದು ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ಹೈಯರ್ ವ್ಯಾಲ್ಯೂ ಅಂತ ಕರಿಬೋದು. ಸೊ ಇಲ್ಲಿ ನಾವು 2 CPR ಅನ್ನು ಒಂದು ಇಮೇಜಲ್ಲಿ ನೀವು ನೋಡ್ತಾ ಇದ್ರಿ. ಇದು ಪ್ರೀವಿಯಸ್ ಡೇನ CPR, ಇದು ಕರೆಂಟ್ ಡೇನ CPR. ಸೊ ಕರೆಂಟ್ ಡೇನ CPR ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ಕರೆಂಟ್ ಡೇನ CPR ಜನರೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಪ್ರೀವಿಯಸ್ ಡೇನ CPR, ಈ ಹಿಂದಿನ ದಿನದ ಮಾರ್ಕೆಟ್ ಕ್ಲೋಸ್ ಆದ ನಂತರ ಜನರೇಟ್ ಆಗುತ್ತೆ. ಇದು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ಜನರೇಟ್ ಆಗುತ್ತೆ. ಇದು ನಮಗೆ ನಾಳೆಯ ಟ್ರೇಡಿಂಗ್ ಆಕ್ಟಿವಿಟಿಗೆ ಜನರೇಟ್ ಆಗುವಂಥ CPR. ಇದು ನಾಳೆಯ ಟ್ರೇಡಿಂಗ್ ಆಕ್ಟಿವಿಟಿಯ ಹಿಂಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ 2 CPR ಅನ್ನು ಕಂಪೇರ್ ಮಾಡ್ಕೊಂಡು ನಾವು ಅನಾಲಿಸಿಸ್ ಅನ್ನು ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಹೈಯರ್ ಶಿಫ್ಟ್ ಆಗಿದೆ. ಪ್ರೀವಿಯಸ್ CPR ಈ ಪ್ಲೇಸಲ್ಲಿದೆ, ಕರೆಂಟ್ CPR ಪ್ರೀವಿಯಸ್ CPRಗಿಂತ ಹೈಯರ್ ವ್ಯಾಲ್ಯೂವಲ್ಲಿದೆ ಅಂತ ಹೇಳಿದರೆ ಅಪ್ ಸೈಡ್ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ವ್ಯಾಲ್ಯೂ ಹೈಯರ್ ಸೈಡ್ ಶಿಫ್ಟ್ ಆಗಿದೆ. ಇದರ ಅರ್ಥ ಪಾಸಿಟಿವ್ CPR ಅಂತ ನಾವು ಕರಿತೀವಿ. ಪ್ರೀವಿಯಸ್ CPRಗಿಂತ ಕರೆಂಟ್ CPR ಹೈಯರ್ ಲೆವೆಲಲ್ಲಿ ಶಿಫ್ಟ್ ಆಗಿದೆ. ಸೊ ಇದು ಪಾಸಿಟಿವ್ ಆಗುತ್ತೆ. ಹಾಗಾಗಿ ಇಲ್ಲಿ ವ್ಯಾಲ್ಯೂ ಹೈಯರ್ ಲೆವೆಲ್ ಶಿಫ್ಟ್ ಆಗಿರೋದ್ರಿಂದ ನಾಳೆಗೆ ಸೆಂಟಿಮೆಂಟ್ ಪಾಸಿಟಿವ್ ಕಡೆ ಇರುವಂಥ ಸಾಧ್ಯತೆ ಇದೆ. ಸೊ ಇವತ್ತಿನ ಆ್ಯಕ್ಟಿವಿಟಿ ಒಂದಷ್ಟು ಪಾಸಿಟಿವ್ ಆ್ಯಕ್ಟಿವಿಟಿ ಆಗಿದ್ದರಿಂದ ನಾಳೆಗೆ CPR ಪಾಸಿಟಿವ್ ಅಲ್ಲೇ ತೋರಿಸ್ತದೆ. ಯಾಕೆ ಹೇಳಿದ್ರೆ, ಸೊ ಇವತ್ತಿನ ಆ್ಯಕ್ಟಿವಿಟಿಗೆ ಅನುಗುಣವಾಗಿ ನಾಳೆಗೆ ನಮಗೆ CPR ಲೆವೆಲ್ ಸಿಗ್ತಾ ಇರೋದ್ರಿಂದ ಸೊ ಇವತ್ತು ಪಾಸಿಟಿವ್ CPR ಕ್ರಿಯೇಟ್ ಆಗಿದೆ ಅಥವಾ CPR ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಪಾಸಿಟಿವ್ ಸೆಂಟಿಮೆಂಟನ್ನೇ ಮಾರ್ಕೆಟ್ ಹೊಂದಿತ್ತು, ಪಾಸಿಟಿವ್ ಆ್ಯಕ್ಟಿವಿಟಿಯನ್ನೇ ಮಾಡ್ತಾ ಇತ್ತು. ಸೊ ಆ ರೀಸನಿಂದ CPR ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗಿದೆ. ಸೊ ಹಾಗಾಗಿ ನಾಳೆ ಕೂಡ ಮಾರ್ಕೆಟಲ್ಲಿ ಪಾಸಿಟಿವ್ ಮೂವ್ ಕೊಡುವಂಥ ಸಾಧ್ಯತೆನೇ ಹೆಚ್ಚಿದೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. 100% ಪಾಸಿಟಿವ್ ಇರಲೇಬೇಕು ಅಂತಿಲ್ಲ, ಟ್ರೆಂಡ್ ಮೇ ಬಿ ಚೇಂಜ್ ಆಗ್ಬೋದು. ಸೊ ಇವತ್ತು ಪಾಸಿಟಿವ್ CPR ಇತ್ತು ಅಂತ ಹೇಳಿದ್ರೆ, ಪಾಸಿಟಿವ್ ಸೆಂಟಿಮೆಂಟ್ ಇತ್ತು ಅಂತ ಹೇಳಿದ್ರೆ ನಾಳೆ ಪಾಸಿಟಿವ್ ಮೂವನ್ನೇ ಕೊಡಬೇಕು ಅಂತಿಲ್ಲ, ಬಟ್ ಪ್ರೊಬ್ಯಾಬಿಲಿಟಿ ಹೈ ಇರುವಂಥದ್ದು. ಸೊ ಅಗೇನ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತಲೇ ಹೈ ಇರುತ್ತೆ. ಸೊ ಟ್ರೆಂಡ್ ಚೇಂಜ್ ಆದರೆ ಅದು ಫಸ್ಟ್ ರಿಲೇಷನ್ಶಿಪ್ ಇರುವಂಥದ್ದು ಹೈಯರ್ ವ್ಯಾಲ್ಯೂ ರಿಲೇಷನ್ಶಿಪ್. ಇಲ್ಲಿ ಪ್ರೀವಿಯಸ್ ಡೇನ CPRಗಿಂತ ಕರೆಂಟ್ ಡೇ CPR ಹೈಯರ್ ಲೆವೆಲಲ್ಲಿರುತ್ತೆ. ಇದನ್ನು ಹೈಯರ್ ವ್ಯಾಲ್ಯೂ CPR ಅಂತ ಕರಿತೀವಿ. ಇದು ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್ ಡೇಗೆ. ಸೊ ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು ಓವರ್ಲ್ಯಾಪಿಂಗ್ ಹೈಯರ್ ವ್ಯಾಲ್ಯೂ ಅಂತ. ಸೊ ಇಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಡೇ CPR ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗುತ್ತೆ, ಬಟ್ ಪ್ರೀವಿಯಸ್ ಡೇಗೆ ಓವರ್ಲ್ಯಾಪ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದಷ್ಟು ಡಿಸ್ಟೆನ್ಸ್ ನಾವು ನೋಡ್ಬೋದು, ಬಟ್ ಓವರ್ಲ್ಯಾಪಿಂಗ್ ಹೈಯರ್ ವ್ಯಾಲ್ಯೂಯಲ್ಲಿ ಅಪ್ಸೈಡ್ ಶಿಫ್ಟ್ ಆಗಿರುತ್ತೆ, ಬಟ್ ಪ್ರೀವಿಯಸ್ CPRಗೆ ಕನೆಕ್ಟ್ ಹಾಕ್ಕೊಂಡೆ ಅಪ್ಸೈಡ್ ಶಿಫ್ಟ್ ಆಗಿರುತ್ತೆ. ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಪ್ರೀವಿಯಸ್ ಡೇ CPR ಇದಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಕೂಡ CPR ಇದೇ ಇಲ್ಲಿ ಆಲ್ಮೋಸ್ಟ್ ನಿಯರಲ್ಲೇ ಇರುತ್ತೆ. ತುಂಬ ಏನು ಪ್ರೀವಿಯಸ್ ಡೇಗೆ CPRಗೆ ಕಂಪೇರ್ ಮಾಡಿದಾಗ ಡಿಫ್ರೆನ್ಸ್ ಇರೋದಿಲ್ಲ, ಓವರ್ಲ್ಯಾಪ್ ಆಗಿರುತ್ತೆ. ಪ್ರೀವಿಯಸ್ CPRಗೆ ಓವರ್ಲ್ಯಾಪ್ ಆಗಿರುತ್ತೆ. ಇದು ಕೂಡ ಪಾಸಿಟಿವ್, ಬಟ್ ಇದಕ್ಕೆ ಕಂಪೇರ್ ಮಾಡಿದಷ್ಟು ಪಾಸಿಟಿವ್ ಅಲ್ಲ. ಓವರ್ಲ್ಯಾಪ್ ಇದ್ದರೆ ಪಾಸಿಟಿವ್, ಬಟ್ ಸ್ಟ್ರಾಂಗ್ ಪಾಸಿಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ 2 CPR ಮಧ್ಯೆ ತುಂಬ ದೊಡ್ಡ ಗ್ಯಾಪ್ ಇತ್ತು, ತುಂಬ ಡಿಸ್ಟೆನ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಸ್ಟ್ರಾಂಗ್ ವ್ಯಾಲ್ಯೂ ಶಿಫ್ಟ್ ಆಗಿದೆ ಪಾಸಿಟಿವ್ ಅಂತ ಕರಿತೀವಿ. ಓವರ್ಲ್ಯಾಪಿಂಗ್ ಇದ್ದರೆ ಪಾಸಿಟಿವ್, ಬಟ್ ತುಂಬ ಏನು ಸ್ಟ್ರಾಂಗ್ ಪಾಸಿಟಿವ್ ಅಲ್ಲ ಅಂತ ಹೇಳ್ಬೋದು. ಇದು 2 ವಿಧ ಆಯಿತು. ಸೊ ನಾವಿಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಂಟಿನ್ಯೂಸ್ ಆಗಿ CPR ಅಪ್ಸೈಡ್ ಶಿಫ್ಟ್ ಆಗ್ತಿದೆ, ವ್ಯಾಲ್ಯೂ ಅಪ್ಸೈಡ್ ಶಿಫ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲೊಂದು CPR ಜನರೇಟ್ ಆಗುತ್ತೆ. ನೆಕ್ಸ್ಟ್ ಅದಕ್ಕಿಂತ ಹೈಯರ್ ಲೆವೆಲಲ್ಲಿ CPR ಜನರೇಟ್ ಆಗುತ್ತೆ ಮಾರ್ಕೆಟ್ ಕ್ಲೋಸ್ ಆದ ನಂತರ. ನೆಕ್ಸ್ಟ್ ಡೇ ನಾವು ಮಾರ್ಕೆಟ್ ನೋಡ್ಬೋದು ಕಂಟಿನ್ಯೂಸ್ ಆಗಿ ಒಂದು ಅಪ್ಮೌನ್ ಕೊಡ್ತಾ ಇತ್ತು. ಅಗೇನ್ CPR ಹೈ ಸೈಡ್ ಶಿಫ್ಟ್ ಆಗುತ್ತೆ. ಪ್ರೀವಿಯಸ್ ಡೇ 2 ಡೇ ರಿಲೇಷನ್ಶಿಪ್ಪನ್ನು ನಾವು ನೋಡಿದಾಗ ತುಂಬ ದೊಡ್ಡ ಗ್ಯಾಪ್ ಇರುತ್ತೆ. ಅಗೇನ್ ಹೈ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗುತ್ತೆ, CPR ಹತ್ರ ಸಪೋರ್ಟ್ ಅಂತ ಕೊಡುತ್ತೆ, ಒಂದು ಅಪ್ಮೌನ್ ಕೊಡುತ್ತೆ. ನೆಕ್ಸ್ಟ್ ಡೇ ಅಗೇನ್ ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಮಾರ್ಕೆಟ್ CPR ಝೋನ್ಗಿಂತ ಮೇಲಿನ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಿತ್ತು. ಅಗೇನ್ ಹೈಯರ್ ಲೆವೆಲ್ಗೆ ಶಿಫ್ಟ್ ಆಗುತ್ತೆ. ಅಗೇನ್ ಮಾರ್ಕೆಟ್ CPR ಝೋನ್ಗಿಂತ ಮೇಲಿನ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ಇಂಟ್ರಾಡೇಲಿ ಮೇ ಬಿ ಒಂದಷ್ಟು ಅಪ್ ಆ್ಯಂಡ್ ಡೌನ್ ಮೂವ್ ಆಗ್ಬೋದು, ಬಟ್ ಮೆಜಾರಿಟಿ ಟ್ರೆಂಡ್ ಹೈಯರ್ ಲೆವೆಲಲ್ಲಿ ಅಥವಾ ಮೆಜಾರಿಟಿ ಆ್ಯಕ್ಟಿವಿಟಿ ಪಾಸಿಟಿವ್ ಕಡೆ ಇರುವಂಥ ಸಾಧ್ಯತೆಯೇ ಹೆಚ್ಚಿರುತ್ತೆ. ಈ ರೀತಿ CPR ಅಪ್ಸೈಡ್ ಶಿಫ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅಥವಾ 2 ಡೇ ರಿಲೇಷನ್ಶಿಪ್ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ. ನೆಕ್ಸ್ಟ್ ಲೋವರ್ ವ್ಯಾಲ್ಯೂ ರಿಲೇಷನ್ಶಿಪ್ ಅಂತ ಕರಿತೀವಿ. ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದಾಗ ಕರೆಂಟ್ CPR ಡೌನ್ ಸೈಡ್ ಬಂದಿರುವಂಥದ್ದು. ಸೊ ಇದು ನೆಗೆಟಿವ್ ಆಗುತ್ತೆ. ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗಿದೆ. ಪ್ರೀವಿಯಸ್ ಆಕ್ಟಿವಿಟಿ ನೆಗೆಟಿವ್ ಇತ್ತು, ಹಾಗಾಗಿ ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗಿದೆ. ಅಗೇನ್ ನೆಗೆಟಿವ್ ವ್ಯಾಲ್ಯೂ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ಕೂಡ ಓವರ್ಲ್ಯಾಪಿಂಗ್ ನೆಗೆಟಿವ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಡಿಸ್ಟೆನ್ಸ್ ಇದೆ. ಓವರ್ಲ್ಯಾಪಿಂಗ್ ಅಂತ ಹೇಳಿದ್ರೆ ಡೌನ್ ಸೈಡೇ ಶಿಫ್ಟ್ ಆಗುತ್ತೆ, ಬಟ್ ಪ್ರೀವಿಯಸ್ CPRಗೆ ಕನೆಕ್ಟ್ ಹಾಕೊಂಡು ಡೌನ್ ಸೈಡ್ ಶಿಫ್ಟ್ ಆಗುತ್ತೆ, ಅದು ಕೂಡ ನೆಗೆಟಿವ್ ಆಗುತ್ತೆ, ಬಟ್ ತುಂಬ ಏನು ಸ್ಟ್ರಾಂಗ್ ನೆಗೆಟಿವ್ ಅಲ್ಲ. ಇಲ್ಲಿ ಕಂಪ್ಲೀಟಾಗಿ ಡೌನ್ ಸೈಡ್ ಶಿಫ್ಟ್ ಆಯಿತು ಅಂಥೇಳಿ ಅದನ್ನು ನಾವು ನೆಗೆಟಿವ್ ಅಂತ ಹೇಳ್ತೀವಿ. ಸೊ ಕರೆಂಟ್ CPR ಲೋವರ್ ದ್ಯಾನ್ ದಿ ಪ್ರೀವಿಯಸ್ ಡೇ CPR. ಸೊ ಅಲ್ಲಿ ನಾವು ಮಾರ್ಕೆಟನ್ನು ನೆಗೆಟಿವ್ ಸೆಂಟಿಮೆಂಟ್ ಅಥವಾ ಮಾರ್ಕೆಟ್ ನೆಗೆಟಿವ್ ಬರುತ್ತೆ. ನೆಕ್ಸ್ಟ್ ಡೇ ಕೂಡ ನೆಗೆಟಿವೇ ಮೂವ್ ಆಗುವಂಥ ಸಾಧ್ಯತೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಾವಿಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು CPR ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಡೇ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ CPR. ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆದರೂ ಇಮಿಡಿಯೇಟ್ಲಿ ಡೌನ್ ಬಂದು CPR-ಅನ್ನು ಡೌನ್ ಸೈಡ್ ಬ್ರೇಕ್ ಡೌನ್ ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಡೌನ್ ಮೂವ್ ಕೊಡುತ್ತೆ. ನೆಕ್ಸ್ಟ್ ಡೇ ಕೂಡ CPR ಡೌನ್ ಸೈಡ್ ಶಿಫ್ಟ್ ಆಗುತ್ತೆ.
ಅಗೇನ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಡೌನ್ ಹೋಗ್ತಾ ಇರುತ್ತೆ. ಈ ರೀತಿ ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದಾಗ CPR ಡೌನ್ ಸೈಡಲ್ಲಿ ಇತ್ತು ಅಂತೇಳಿ ಅದನ್ನು ನಾವು ನೆಗೆಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಓವರ್ಲ್ಯಾಪಿಂಗ್ ವ್ಯಾಲ್ಯೂ ಅಂತ ಕರಿಬಹುದು. ಪ್ರೀವಿಯಸ್ ಡೇ CPR ಅನ್ನ ಓವರ್ಲ್ಯಾಪ್ ಮಾಡ್ಕೊಂಡಿರುತ್ತೆ, ಕಂಪ್ಲೀಟ್ ಆಗಿ ಒಂದು ಬಿಗ್ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡಿರೋದ್ರಿಂದ ಈ ರೀತಿ ಒಂದು ಓವರ್ಲ್ಯಾಪಿಂಗ್ CPR ಕ್ರಿಯೇಟ್ ಆಗುತ್ತೆ. ಪ್ರೀವಿಯಸ್ CPR ಈ ರೇಂಜ್ ಅಲ್ಲಿ ಇತ್ತು ಅಂತೇಳಿ ಆ ರೇಂಜ್ಗಿಂತ ದೊಡ್ಡದಾದ CPR ಅನ್ನು ಕ್ರಿಯೇಟ್ ಮಾಡಿರುತ್ತೆ. ಈ ರೀತಿ CPR ಕ್ರಿಯೇಟ್ ಆದಾಗ ಆ ದಿನ ಮಾರ್ಕೆಟ್ ಒಂದು ಸೈಡ್ ವೇಸ್ ಮೂವ್ ಅನ್ನು ಕೊಡ್ಬೋದು ಅಂತ ಒಂದು ಸಜೆಷನ್ ಅನ್ನು ಇದು ಕೊಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿ ಬಿಗ್ CPR ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಪ್ರೀವಿಯಸ್ ಡೇ ಒಂದು ಬಿಗ್ ಟ್ರೆಂಡಿಂಗ್ ಡೇ ಕ್ರಿಯೇಟ್ ಆಗಿರುತ್ತೆ. ಸೊ ಪ್ರೀವಿಯಸ್ ಡೇ ಒಂದು ಟ್ರೆಂಡಿಂಗ್ ಡೇ ಆದ ನಂತರ ಮಾರ್ಕೆಟ್ ಮೇ ಬಿ ನೆಕ್ಸ್ಟ್ ಡೇ ಒಂದು ಹಾಲ್ಟ್ ಆಗ್ಬೋದು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಈ ರೀತಿ ಓವರ್ಲ್ಯಾಪಿಂಗ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮೇ ಬಿ ಆ ದಿನ ನಾವು ಒಂದು ಸೈಡ್ ವೇಸ್ ಆಕ್ಟಿವಿಟಿಯನ್ನು ನಾವು ನೋಡ್ಬೋದು, ಕನ್ಸಲ್ಟೇಷನ್ ಆಕ್ಟಿವಿಟಿಯನ್ನು ನಾವು ನೋಡ್ಬೋದು ಅಂತ ಇದು ಈ CPR ನಮಗೆ ಸಜೆಸ್ಟ್ ಮಾಡುತ್ತೆ. ಪ್ರೀವಿಯಸ್ ಡೇನೇ ನಮಗೆ ಸಜೆಸ್ಟ್ ಮಾಡುತ್ತೆ. ಪ್ರೀವಿಯಸ್ ಡೇ ಮಾರ್ಕೆಟ್ ಕ್ಲೋಸ್ ಆದ ನಂತರ ಈ CPR ನಮಗೆ ಜನರೇಟ್ ಆಗಿ ಸಿಗೋದ್ರಿಂದ ಸೊ ನಮಗೆ ಮುಂಚಿತವಾಗಿ ಒಂದು ಹಿಂಟ್ ಅನ್ನು ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ಸೈಡ್ ವ್ಯಾಲ್ಯೂ CPR ಅಂತ ಕರಿಬೋದು. ಪ್ರೀವಿಯಸ್ CPR ಕಿಂತ ಒಳಗಡೆ ಇವತ್ತೊಂದು CPR ಕ್ರಿಯೇಟ್ ಆಗುತ್ತೆ. ಸೊ ಇದು ಏನನ್ನ ಸಜೆಸ್ಟ್ ಮಾಡುತ್ತೆ, ಕರೆಂಟ್ ಟ್ರೇಡಿಂಗ್ ಡೇ ದಿನ ಒಂದು ಕನ್ಸಾಲಿಡೇಷನ್ ಮಾರ್ಕೆಟ್ ಇತ್ತು. ಸೊ ಹಾಗಾಗಿ ಒಂದು ಸ್ಮಾಲ್ ಆಕ್ಟಿವಿಟಿ ನಡೀತಾ ಇದೆ. ನಾಳೆ ಒಂದು ಬ್ರೇಕ್ಔಟ್ ಆದಾಗ ಒಂದು ಟ್ರೆಂಡಿಂಗ್ ಮೂವ್ ಅನ್ನು ಕೊಡ್ಬೋದು ಅಂತ ಇದು ಸಜೆಸ್ಟ್ ಮಾಡುತ್ತೆ. ಬ್ರೇಕ್ಔಟ್ ಆಗಬೇಕಾಗುತ್ತೆ. ಬ್ರೇಕ್ಔಟ್ ಆದ ನಂತರ ನಾವು ಒಂದು ಟ್ರೆಂಡಿಂಗ್ ಮೂವ್ ಅನ್ನು ನೋಡುವಂಥ ಸಾಧ್ಯತೆ ಇದೆ. ಪ್ರೀವಿಯಸ್ ಡೇ CPR ಕಿಂತ ಒಳಗಡೆ ಇವತ್ತಿನ CPR ಕ್ರಿಯೇಟ್ ಆಯಿತು ಅಂತೇಳಿ ನೆಕ್ಸ್ಟ್ ಡೇ ಬ್ರೇಕ್ಔಟ್ ಆದಾಗ ಒಂದು ಟ್ರೆಂಡಿಂಗ್ ಮೂವ್ ಅನ್ನು ನಾವು ನೋಡ್ಬೋದು. ಕರೆಂಟ್ ಡೇ ಮಾರ್ಕೆಟ್ ಒಂದು ನ್ಯೂಟ್ರಲ್ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಒಂದು ಟ್ರೆಂಡಿಂಗ್ ಮೂವ್ ಅನ್ನು ನೋಡುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನೊಂದು CPR ಕೂಡ ಇದೆ, ಅನ್ಚೇಂಜ್ಡ್ ವ್ಯಾಲ್ಯೂ ಅಂತ ಕರಿಬೋದು. ಇಲ್ಲಿ ಏನಾಗುತ್ತೆ, ಅನ್ಚೇಂಜ್ಡ್ ವ್ಯಾಲ್ಯೂಲಿ ಸೇಮ್ ಪ್ರೀವಿಯಸ್ ಡೇ ಯಾವ CPR ಇದೆ ಆ ರೀತಿಯಲ್ಲೇ ಸೇಮ್ ವ್ಯಾಲ್ಯೂಯಲ್ಲೇ CPR ಕ್ರಿಯೇಟ್ ಆಗುತ್ತೆ. ಸೇಮ್ ಝೋನಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಇದನ್ನು ವ್ಯಾಲ್ಯೂ ಅಪ್ ಆ್ಯಂಡ್ ಡೌನ್ ಅನ್ಚೇಂಜ್ ಆಗಲ್ಲ ಅಥವಾ ಮಿನಿಮೈಸು ಆಗಲ್ಲ, ವ್ಯಾಲ್ಯೂ ಅನ್ಚೇಂಜ್ ಆಗಿರುತ್ತೆ. ಸೊ ಹೀಗಿದ್ದಾಗಲೂ ಕೂಡ ಅಷ್ಟೇ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಡಬೇಕಾಗುತ್ತೆ. ಬ್ರೇಕ್ಔಟ್ ಆದರೆ ಮಾತ್ರ ನಾವು ಒಂದು ಮೂವನ್ನು ನೋಡುವಂಥ ಸಾಧ್ಯತೆ ಇದೆ. ಅಲ್ಲಿವರೆಗೂ ಅದು ಕನ್ಸಾಲಿಡೇಷನ್ ಮೂವನ್ನೇ ಕೊಡುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ನಾವು CPR ಅನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಮಾರ್ಕೆಟ್ನ ಸೆಂಟಿಮೆಂಟನ್ನು ಅನಲೈಸ್ ಮಾಡ್ಬೋದು. ಸೊ ನಾವಿಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ ವ್ಯಾಲ್ಯೂ ಅಪ್ಸೈಡ್ ಶಿಫ್ಟ್ ಆಯಿತು ಅಂದ ತಕ್ಷಣ ಕಂಪಲ್ಸರಿಯಾಗಿ 100% ನೆಕ್ಸ್ಟ್ ಡೇ ಪಾಸಿಟಿವ್ ಮೂವನ್ನೇ ನೋಡಬೇಕು ಅಂತಿಲ್ಲ, ಟ್ರೆಂಡ್ ಚೇಂಜಸ್ ಕೂಡ ಆಗುತ್ತೆ. ಸೊ ನಾವಿಲ್ಲೊಂದು CPR ಅನ್ನು ನೋಡ್ಬೋದು. ಇಲ್ಲಿ CPR ಈ ಝೋನಲ್ಲಿತ್ತು, ನೆಕ್ಸ್ಟ್ ಡೇಗೆ CPR ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ 2 ಡೇ ರಿಲೇಷನ್ಶಿಪ್ ಈ ದಿನ ಮಾರ್ಕೆಟ್ ಓಪನ್ ಆಗಲಿಕ್ಕಿಂತ ಮುಂಚೆ ನಾವು ನೋಡಿದಾಗ 2 ಡೇ ರಿಲೇಷನ್ಶಿಪ್ಪಲ್ಲಿ ನಾವು ನೋಡಿದಾಗ CPR ವ್ಯಾಲ್ಯೂ ಹೈಯರ್ ಲೆವೆಲಲ್ಲೇ ಇತ್ತು. ಸೊ CPR ಹೈಯರ್ ಸೈಡ್ಗೆ ಶಿಫ್ಟ್ ಆಗಿದೆ. ಇದೊಂದು ಪಾಸಿಟಿವ್ ಸೆಂಟಿಮೆಂಟನ್ನು ಸಜೆಸ್ಟ್ ಮಾಡುತ್ತೆ. ಪ್ರೀವಿಯಸ್ ಡೇ ಕೂಡ ಮಾರ್ಕೆಟ್ ಒಂದು ಹೈಯರ್ ಲೆವೆಲಲ್ಲಿ ಕ್ಲೋಸ್ ಆಗಿತ್ತು. 2 ಡೇ ರಿಲೇಷನ್ಶಿಪ್ ಕೂಡ ಪಾಸಿಟಿವ್ ಇತ್ತು. ಸೊ ನೆಕ್ಸ್ಟ್ ಡೇ ಪ್ರೊಬ್ಯಾಬಿಲಿಟಿ ಹೈ ಇರುವಂಥದ್ದು ನೆಕ್ಸ್ಟ್ ಡೇ ಮಾರ್ಕೆಟ್ ಒಂದು ಪಾಸಿಟಿವ್ ಮೂವನ್ನೇ ಕೊಡಬೇಕು ಅಂತ. ಬಟ್ ನೆಕ್ಸ್ಟ್ ಡೇ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಡೇ ಮಾರ್ಕೆಟ್ CPR ಝೋನ್ಗಿಂತ ಕೆಳಗಡೆನೇ ಓಪನ್ ಆಗುತ್ತೆ. ಪ್ರೀವಿಯಸ್ ಡೇ ಹಿಂದಿನ ದಿನ ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡ್ತಾ ಇತ್ತು, CPR ಅಪ್ಸೈಡ್ ಶಿಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ CPR ಝೋನ್ಗಿಂತ ಕೆಳಗಡೆ ಓಪನ್ ಆಗುತ್ತೆ. ಸೊ ಇದು ಫಸ್ಟ್ ಹಿಂಟ್ ನಿಮಗೆ ಸಿಗುತ್ತೆ. ಸೊ CPR ಅಪ್ಸೈಡ್ ಶಿಫ್ಟ್ ಆಗಿದೆ, ಸೊ ವ್ಯಾಲ್ಯೂ ಅಪ್ಸೈಡ್ ಶಿಫ್ಟ್ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗುವಾಗ CPR ಝೋನ್ಗಿಂತ ಕೆಳಗಡೆ ಓಪನ್ ಆಗುತ್ತೆ. ಸೊ ಫಸ್ಟ್ ಹಿಂಟ್ ನೆಗೆಟಿವ್ ಹಿಂಟ್ ಸಿಗುತ್ತೆ. ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಇತ್ತು, ಸೆಂಟಿಮೆಂಟ್ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಮಾರ್ಕೆಟ್ CPR ಝೋನ್ಗಿಂತ ಮೇಲೇನೂ ಓಪನ್ ಆಗಬೇಕಿತ್ತು. ಇದು CPR ಝೋನ್ಗಿಂತ ಕೆಳಗಡೆ ಓಪನ್ ಆಗಿದೆ. ಇದರ ಅರ್ಥ ಸೆಂಟಿಮೆಂಟಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಫಸ್ಟ್ ಹಿಂಟ್ ಇಲ್ಲಿ ಸಿಕ್ತು. ನೆಕ್ಸ್ಟ್ ಓಪನ್ ಆದ ನಂತರ ಪ್ರೈಸ್ ಆ್ಯಕ್ಟಿವಿಟಿ ಏನನ್ನು ಮಾಡುತ್ತೆ. ಪ್ರೈಸ್ ಆ್ಯಕ್ಟಿವಿಟಿ ಅಗೇನ್ ನೆಗೆಟಿವ್ ಓಪನ್ ಆಗುತ್ತೆ. CPR ಝೋನ್ ಹತ್ರ ಓಪನ್ ಆಗಿ ಇಮಿಡಿಯೇಟ್ಲಿ ಶಾರ್ಪ್ ಡೌನ್ ಮೂವನ್ನು ಕೊಟ್ಕೊಂಡು S1 ಹಾಗೆ ಪ್ರೀವಿಯಸ್ ಡೇ ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಸೊ ಇದು ಅಗೇನ್ ಕನ್ಫರ್ಮ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕನ್ಫರ್ಮ್ ಆಗುತ್ತೆ. ಇಲ್ಲಿ ನಾವು ಟ್ರೆಂಡ್ ಚೇಂಜ್ ಕನ್ಫರ್ಮ್ ಆಗುತ್ತೆ. ಸಿಂಪ್ಲಿ CPR ಅಪ್ಸೈಡ್ ಶಿಫ್ಟ್ ಆಯಿತು ಅಂತ ನಾವು ಬ್ಲೈಂಡ್ ಆಗಿ ಅಲ್ಲಿ ಪಾಸಿಟಿವ್ ಟ್ರೇಡ್ ಮಾಡೋದಲ್ಲ, ನೆಕ್ಸ್ಟ್ ಡೇ ಮಾರ್ಕೆಟ್ನ ಓಪನಿಂಗನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ನೆಗೆಟಿವ್ ಹಿಂಟನ್ನೇ ಕೊಡುತ್ತೆ. CPR ಝೋನ್ಗಿಂತ ಕೆಳಗಡೆ ಓಪನ್ ನೆಗೆಟಿವ್ ಆಗುತ್ತೆ. ಓಪನ್ ಆಗಿ ಇಮಿಡಿಯೇಟ್ಲಿ ನೆಗೆಟಿವ್ ಪ್ರೈಸ್ ಆ್ಯಕ್ಷನ್ ಡೌನ್ ಸೈಡ್ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಒಂದಷ್ಟು ಡೌನ್ ಸೈಡ್ ಮೂವನ್ನು ನಾವು ಪ್ರೈಸಲ್ಲಿ ನೋಡಿದ್ದೀವಿ. ಸೊ ಈ ರೀತಿ ಟ್ರೆಂಡ್ ಚೇಂಜಸ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಡೇ ನಾವು ನೋಡ್ಬೋದು ಇಲ್ಲಿ CPR ಡೌನ್ ಸೈಡ್ ಶಿಫ್ಟ್ ಆಗಿದೆ, ನೆಗೆಟಿವ್ ಸೆಂಟಿಮೆಂಟ್ ಅದು. ನೆಕ್ಸ್ಟ್ ಡೇ ನಾವು ನೋಡ್ಬೋದು ಪ್ರೈಸ್ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಫಸ್ಟ್ ಹಿಂಟ್ ಪಾಸಿಟಿವ್ ಅಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಸ್ಟ್ರಾಂಗ್ ಏನೂ ಮೂವ್ ಕೊಡೋದಿಲ್ಲ ಅಂತ ಹೇಳ್ಬೋದು. CPR ಝೋನ್ಗಿಂತ ಮೇಲೆ ಒಂದಷ್ಟು ಪಾಸಿಟಿವ್ ಮೂವನ್ನೇ ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈ ಝೋನಲ್ಲಿ ಒಂದು ಕನ್ಸಾಲಿಡೇಷನ್ ಮಾಡ್ಕೊಂಡು ಅಪ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಈ ರೀತಿ ಟ್ರೆಂಡ್ ಚೇಂಜಸ್ ಕೂಡ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗ್ತಾ ಇತ್ತು. ಇಲ್ಲಿ ಡೌನ್ ಸೈಡ್ ನೆಗೆಟಿವ್, ಇಲ್ಲಿ ಕೂಡ ಬಿಗ್ ಡೌನ್ ಸೈಡ್ ಶಿಫ್ಟ್ ಆಗಿದೆ. ಪ್ರೀವಿಯಸ್ ಡೇ ಒಂದು ಬಿಗ್ ಗ್ಯಾಪ್ ಡೌನ್ ಮುಖಾಂತರ ಟ್ರೇಡಿಂಗ್ ಆಕ್ಟಿವಿಟಿ ಮಾಡ್ತಾ ಇತ್ತು. ನೆಕ್ಸ್ಟ್ ಡೇ ಓಪನ್ ಆಗುತ್ತೆ, CPR ಝೋನ್ಗಿಂತ ಮೇಲೆ ಓಪನ್ ಆಗುತ್ತೆ, ಪಾಸಿಟಿವ್ ಓಪನ್ ಆಗುತ್ತೆ. ಬಟ್ ಹೈಯರ್ ಲೆವೆಲ್ಗೆ ಸ್ವಲ್ಪ ರೀಚ್ ಆಗುತ್ತೆ. ಅಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ನೆಕ್ಸ್ಟ್ ಡೌನ್ ಬರುತ್ತೆ ಅಂತ ಹೇಳ್ಬೋದು. ಪ್ರೀವಿಯಸ್ ಡೇ ಟ್ರೇಡಿಂಗ್ ಆಕ್ಟಿವಿಟಿಗೆ ಬರುತ್ತೆ, ಹೈಯರ್ ಲೆವೆಲ್ಗೆ ಸಸ್ಟೈನ್ ಆಗೋದಿಲ್ಲ. ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಬ್ರೇಕ್ ಡೌನ್ ಮಾಡುತ್ತೆ. CPR ಅನ್ನು ಬ್ರೇಕ್ ಡೌನ್ ಮಾಡುತ್ತೆ, ಪ್ರೀವಿಯಸ್ ಡೇ ಲೋ ಅನ್ನು ಬ್ರೇಕ್ ಡೌನ್ ಮಾಡುತ್ತೆ, ಶಾರ್ಪ್ ಡೌನ್ ಮೂವನ್ನ ಕೊಡುತ್ತೆ. ರೇರ್ ಕೇಸಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಟ್ರೆಂಡ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಡೇ ಅಗೇನ್ CPR ಡೌನ್ ಸೈಡ್ಗೆ ಶಿಫ್ಟ್ ಆಗುತ್ತೆ.
ನೆಕ್ಸ್ಟ್ ಡೇ ಡೌನ್ ಸೈಡಲ್ಲಿ ಓಪನ್ ಆಗುತ್ತೆ, ಮಾರ್ಕೆಟ್ ಅಗೇನ್ ಡೌನ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಡೇ ಅಗೇನ್ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ರೆಸಿಸ್ಟೆನ್ಸ್ ಝೋನ್ ಹತ್ರ R1 ಹಾಗೆ ಪ್ರೀವಿಯಸ್ ಡೇ ಹೈ ಹತ್ರ ಓಪನ್ ಆಗುತ್ತೆ. ನೆಕ್ಸ್ಟ್ ನೆಗೆಟಿವ್ ಪ್ರೈಸ್ ಆ್ಯಕ್ಷನ್ ಮಾಡ್ಕೊಂಡು ಡೌನ್ ಬರುತ್ತೆ. ಸೊ ಕೇವಲ CPR ಅಪ್ ಸೈಡ್ ಡೌನ್ ಸೈಡ್ ಶಿಫ್ಟ್ ಆಗಿದೆ ಮಾತ್ರ ನೋಡೋದಲ್ಲ, ಇದು ಒಂದು ಹಿಂಟ್ ಕೊಡುವಂಥದ್ದು, ಟ್ರೆಂಡ್ ಸಜೆಸ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಡೇ ಯಾವ ಲೆವೆಲಲ್ಲಿ ಪ್ರೈಸ್ ಓಪನ್ ಆಗುತ್ತೆ, ಓಪನ್ ಆದ ನಂತರ ಯಾವ ರೀತಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ CPR ಅಲ್ಲಿ ಬರುವಂಥ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ CPR ವಿಡ್ತ್ ಅನಾಲಿಸಿಸ್ ಅಂತ ನಾವು ಕರಿತೀವಿ. ಇಲ್ಲಿ ನ್ಯಾರೋ CPR, ವೈಡ್ CPR ಹಾಗೆ ನಾರ್ಮಲ್ CPR ಅಂತ ಕರಿತೀವಿ. ಸೊ ಈ CPR ವಿಡ್ತಿಗೂ ಒಂದಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಇಂಪಾರ್ಟೆಂಟ್ ಇರುವಂಥ ಒಂದು ಕಾನ್ಸೆಪ್ಟ್ ನ್ಯಾರೋ CPR ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ನ್ಯಾರೋ CPR ಕಾನ್ಸೆಪ್ಟಲ್ಲಿ ಪಿವಟ್ ಪಾಯಿಂಟ್ ಹಾಗೆ TC ಹಾಗೆ BC ಲೆವೆಲ್ ಏನಿದೆ ಇದು ತುಂಬ ನ್ಯಾರೋ ಆಗಿರುತ್ತೆ, ಇದರ ಮಧ್ಯೆ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಈ 3 ಲೈನ್ಗಳು ತುಂಬ ಹತ್ತಿರದಲ್ಲೇ ಇರುತ್ತೆ. ಸೊ ಯಾಕೆ ಕೇಳಿದರೆ ಹತ್ತಿರದಲ್ಲಿ ಇರುತ್ತೆ, ಪ್ರೀವಿಯಸ್ ಡೇ ಒಂದು ತುಂಬ ಸ್ಮಾಲ್ ಟ್ರೇಡಿಂಗ್ ಆ್ಯಕ್ಟಿವಿಟಿ ಆಗಿರುತ್ತೆ, ಇವತ್ತೊಂದು ಸ್ಮಾಲ್ ಟ್ರೇಡಿಂಗ್ ಆ್ಯಕ್ಟಿವಿಟಿ ಆಗಿತ್ತು ಅಂತೇಳಿದರೆ ನಾಳೆಗೆ ಜನರೇಟ್ ಆಗುವಂಥ CPR ಒಂದು ವೆರಿ ನ್ಯಾರೋ CPR ಆಗಿರುತ್ತೆ, ಇವತ್ತೇನು ತುಂಬ ಆ್ಯಕ್ಟಿವಿಟಿ ಆಗಿರೋದಿಲ್ಲ. ಸೊ ಇದಕ್ಕೆ ಇಂಪಾರ್ಟೆನ್ಸ್ ಯಾಕೆ ಜಾಸ್ತಿ ಅಂತ ಕೇಳಿದ್ರೆ, ಇವತ್ತೊಂದು ಕನ್ಸಾಲಿಡೇಷನ್ ಡೇ ಆಗಿತ್ತು ಅಂತ ಹೇಳಿದ್ರೆ ಪ್ರೊಬ್ಯಾಬಿಲಿಟಿ ಹೈ ಇರುವಂಥದ್ದು ನಾಳೆ ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ಒಂದು ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇದೆ ಅಂತ. ಕಂಪೇರ್ ಟು ಪ್ರೀವಿಯಸ್ CPRಗಳಿಗೆ ಕಂಪೇರ್ ಮಾಡಿದಾಗ ಇವತ್ತಿನ CPR ತುಂಬ ನ್ಯಾರೋ ಆಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಒಂದು ಬ್ರೇಕ್ಔಟ್ ಆದಾಗಲಿ ಟ್ರೆಂಡಿಂಗ್ ಮೂವ್ ಬರುವಂಥ ಸಾಧ್ಯತೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದೊಂದು ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಪ್ರೊವೈಡ್ ಮಾಡುವಂಥ ಸೆಟಪ್ ಆಗುತ್ತೆ ನ್ಯಾರೋ CPR. ನಾವಿಲ್ಲಿ ನೋಡ್ಬೋದು ಒಂದು ನ್ಯಾರೋ CPR ಕ್ರಿಯೇಟ್ ಆಗಿರೋದು ಪ್ರೀವಿಯಸ್ CPRಗೆ ಕಂಪೇರ್ ಮಾಡಿದಾಗ ಒಂದು ನ್ಯಾರೋ CPR ಕ್ರಿಯೇಟ್ ಆಗಿದೆ. ಇಲ್ಲೊಂದು ಅಪ್ ಆ್ಯಂಡ್ ಡೌನ್ ಮೂವ್ ಒಂದು ರೇಂಜಲ್ಲಿ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ಇಲ್ಲೊಂದು ಬಿಗ್ CPR ಕ್ರಿಯೇಟ್ ಆಗುತ್ತೆ, ನಾವು ನೋಡ್ಬೋದು. ಇದು ಪ್ರೀವಿಯಸ್ ಡೇ ಒಂದು ಟ್ರೆಂಡಿಂಗ್ ಮೂವ್ ಇತ್ತು, ಈ ಟ್ರೆಂಡಿಂಗ್ ಮೂವ್ ಆದ ನಂತರ ಇಲ್ಲಿ ಒಂದು CPR ಕ್ರಿಯೇಟ್ ಆಗುತ್ತೆ. ಇದೊಂದು ಸ್ವಲ್ಪ ನಾರ್ಮಲ್ ಟು ವೈಡ್ CPR ಅಂತ ಹೇಳ್ಬೋದು. ಸೊ ಅದಾದ ನಂತರ ಆ್ಯಕ್ಟಿವಿಟಿ ಒಂದು ಟ್ರೇಡಿಂಗ್ ರೇಂಜಲ್ಲಿ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ನೆಕ್ಸ್ಟ್ ಡೇ ಒಂದು ನ್ಯಾರೋ CPR ಕ್ರಿಯೇಟ್ ಆಗುತ್ತೆ, ಇವತ್ತಿನ ಒಂದು ರೇಂಜಲ್ಲಿ ಕ್ರಿಯೇಟ್ ಆಗಿರೋದ್ರಿಂದ ನೆಕ್ಸ್ಟ್ ಡೇಗೆ ಒಂದು ನ್ಯಾರೋ CPR ಕ್ರಿಯೇಟ್ ಆಗುತ್ತೆ. ಸೊ ನ್ಯಾರೋ CPR ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಟಿವಿಟಿಯನ್ನು ನಾವು ನೋಡ್ಬೋದು. ಪ್ರೈಸ್ ಓಪನ್ ಆಗುತ್ತೆ, ಒಂದು ಬ್ರೇಕ್ಔಟನ್ನು ಕೊಡುತ್ತೆ, ಪ್ರೀವಿಯಸ್ ಡೇ ಹೈಕ್ಕಿಂತ ಮೇಲೆ ಒಂದು ಬ್ರೇಕ್ಔಟನ್ನು ಕೊಡುತ್ತೆ. ಬ್ರೇಕ್ಔಟ್ ಆದ ನಂತರ ಒಂದು ಟ್ರೆಂಡಿಂಗ್ ಮೂವನ್ನು ನಾವು ನೋಡ್ತೀವಿ. ಪ್ರೀವಿಯಸ್ ಡೇ ಒಂದು ಕನ್ಸಾಲಿಡೇಷನ್ ಮೂವ್, ನೆಕ್ಸ್ಟು ಬ್ರೇಕ್ಔಟ್ ಆಗಬೇಕಾಗುತ್ತೆ, ಪ್ರೀವಿಯಸ್ ಡೇನ ರೇಂಜ್ ಅಪ್ ಆರ್ ಡೌನ್ ಸೈಡ್ ಬ್ರೇಕ್ಔಟ್ ಆಗಬೇಕಾಗುತ್ತೆ, ಆಗ ಒಂದು ಟ್ರೆಂಡಿಂಗ್ ಮೂವನ್ನು ನೋಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ನ್ಯಾರೋ CPR ಒಂದು ಟ್ರೆಂಡಿಂಗ್ ಅಪಾರ್ಚುನಿಟಿಯನ್ನು ಕೊಡುತ್ತೆ, ಅದೇ ರೀತಿ ಒಂದು ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದೊಂದು ಸ್ಟ್ರಾಂಗ್ ಟ್ರೆಂಡಿಂಗ್ ಡೇ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ನ್ಯಾರೋ CPR ಕ್ರಿಯೇಟ್ ಆದಾಗ. ಇಲ್ಲಿ CPR ಅಪ್ಸೈಡ್ ಶಿಫ್ಟ್ ಆಗುತ್ತೆ, CPR ಪಾಸಿಟಿವಲ್ಲಿ ಇತ್ತು, ವ್ಯಾಲ್ಯೂ ಅಪ್ಸೈಡ್ ಶಿಫ್ಟ್ ಆಗಿದೆ, ಪಾಸಿಟಿವಲ್ಲಿ ಇತ್ತು. ನೆಕ್ಸ್ಟ್ ಡೇ ಪ್ರೈಸ್ ಓಪನ್ ಆಗುತ್ತೆ, ಹೈಯನ್ನು ಬ್ರೇಕ್ಔಟ್ ಮಾಡುತ್ತೆ, ಅಗೇನ್ ಪಾಸಿಟಿವ್ ಆಗುತ್ತೆ, ನ್ಯಾರೋ CPR ಕೂಡ ಇದೆ. ಸೊ ಇದೊಂದು ಟ್ರೆಂಡಿಂಗ್ ಡೇಯನ್ನು ಕ್ರಿಯೇಟ್ ಮಾಡ್ತು ಅಂತ ಹೇಳೋದು. ಒಂದು ಬೆಟರ್ ರಿಸ್ಕ್ ರಿವಾರ್ಡ್ ಇರುವಂಥ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಈ ನ್ಯಾರೋ CPR ನಮಗೆ ಕೊಡುತ್ತೆ. ಸೊ ನ್ಯಾರೋ CPRನ್ನು ಫೈಂಡ್ ಔಟ್ ಮಾಡಿಕೊಂಡು ಅದ್ರ ಮೇಲೆ ನಾವು ಕೇವಲ ನ್ಯಾರೋ CPRನ್ನೇ ಐಡೆಂಟಿಫೈ ಮಾಡ್ಕೊಂಡು ಕೂಡ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಸೊ ಒಂದು ಬೆಟರ್ ರಿಸ್ಕ್ ರಿವಾರ್ಡ್ ಇರುವಂಥ ಎಂಟ್ರಿಗಳು ನಮಗಿಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ವೈಡ್ CPR. ಸೊ ನಾರ್ಮಲ್ CPRಗೆ ಕಂಪೇರ್ ಮಾಡಿದಾಗ ಕರೆಂಟ್ ಡೇನ CPR ತುಂಬ ವೈಡ್ ಆಗಿತ್ತು ಅಂತ ಹೇಳಿದ್ರೆ ಮೇ ಬಿ ಒಂದು ಕನ್ಸಾಲಿಡೇಷನ್ ಮೂವನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಡೇಗೆ ಯಾಕೆ CPR ವೈಡ್ ಕ್ರಿಯೇಟ್ ಆಗುತ್ತೆ, ಇವತ್ತೊಂದು ದೊಡ್ಡ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಮೇ ಬಿ ಪ್ರೈಸ್ ಒಂದು ಕೂಲ್ ಆಫ್ ಆಗ್ಬೋದು. ಇವತ್ತೊಂದು ತುಂಬ ದೊಡ್ಡ ಟ್ರೆಂಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತು ಅಂತ ಹೇಳಿದೆ ಅಲ್ಲಿ CPR ವೈಡ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮೇ ಬಿ ಪ್ರೈಸ್ ಹಾಲ್ಟ್ ಆಗ್ಬೋದು, ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿ ನಮಗೆ ಸಿಗದೆ ಇರ್ಬೋದು ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ ಈ ವೈಡ್ CPR. ಸೊ ನಾವಿಲ್ಲಿ ಒಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಪ್ರೀವಿಯಸ್ ಡೇನ ಆ್ಯಕ್ಟಿವಿಟಿಯನ್ನು ನಾವು ನೋಡ್ಬೋದು, ಒಂದು ಟ್ರೆಂಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಿದ್ದು ತುಂಬ ದೊಡ್ಡ ಟ್ರೇಡಿಂಗ್ ರೇಂಜನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಟ್ರೇಡಿಂಗ್ ಡೇನ ಡಾಟಾವನ್ನು ಯೂಸ್ ಮಾಡಿಕೊಂಡು ಇಲ್ಲಿ CPR ಜನರೇಟ್ ಆಗುತ್ತೆ. ನೆಕ್ಸ್ಟ್ ಡೇಗೆ ಇಲ್ಲಿ CPR ಜನರೇಟ್ ಆಗಿದೆ ನಾವು ನೋಡ್ಬೋದು. ಇದು ವೈಡ್ CPR ಆಗುತ್ತೆ. ಸೊ ತುಂಬ ದೊಡ್ಡದಾದ ವೈಡ್ CPRನ್ನು ಜನರೇಟ್ ಮಾಡುತ್ತೆ. ಸೊ ಈ ರೀತಿ ಕ್ರಿಯೇಟ್ ಆದಾಗ ಮೇ ಬಿ ಪಾಸಿಬಿಲಿಟಿ ಇರುವಂಥದ್ದು ನೆಕ್ಸ್ಟ್ ಡೇ ಒಂದು ಕನ್ಸಾಲಿಡೇಷನ್ ಮೂವ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ಡೇ ಪ್ರೈಸ್ CPR ಅಲ್ಲಿ ಓಪನ್ ಆಗುತ್ತೆ, ಅಲ್ಲೇ ಒಂದು ಸ್ಮಾಲ್ ಅಪ್ ಆ್ಯಂಡ್ ಡೌನ್ ಮೂವಲ್ಲಿ ಕನ್ಸಾಲಿಡೇಷನನ್ನು ಮಾಡ್ತಾ ಇತ್ತು. ಯಾವುದೊಂದು ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿ ನಮಗೆ ಸಿಗೋದಿಲ್ಲ. ಇಲ್ಲಿ ಹೈಯರ್ ಲೆವೆಲಲ್ಲಿ CPRನ್ನು ಬ್ರೇಕ್ಔಟ್ ಮಾಡುತ್ತೆ, ಬಟ್ ಅಗೇನ್ ಡೌನ್ ಬರುತ್ತೆ. ಲೋವರ್ ಲೆವೆಲಲ್ಲಿ CPRನ್ನು ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ, ಪ್ರೀವಿಯಸ್ ಡೇ ಲೋ ಹತ್ತಿರ ಸಪೋರ್ಟ್ ಅಂತಗಳು ಅಗೇನ್ ಒಂದು ಅಪಮಾನ ಕೊಡುತ್ತೆ. ಪ್ರೀವಿಯಸ್ ಡೇನ ರೇಂಜ್ ಮಧ್ಯೆ ಒಂದು ಆ್ಯಕ್ಟಿವಿಟಿಯನ್ನು ಮಾಡುವಂಥ ಪ್ರೊಬ್ಯಾಬಿಲಿಟಿ ಹೈ ಇರುತ್ತೆ. ಸೊ ಇಲ್ಲಿ ಒಂದು ಮೀನ್ ರಿವರ್ಷನ್ ಟ್ರೇಡಿಂಗ್ ಆಗುತ್ತೆ, ಅಥವಾ ಇಲ್ಲಿ ಒಂದು ರೆಸ್ಪಾನ್ಸಿವ್ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳ್ಬೋದು. ಪ್ರೀವಿಯಸ್ ಡೇ ಲೋ ಹತ್ತಿರ ಬರುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ, ರೆಸ್ಪಾನ್ಸಿವ್ ಬಯರ್ ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ಕೊಂಡು ಅಗೇನ್ ವ್ಯಾಲ್ಯೂಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ
ಬಿಗ್ಗರ್ ವೈಡರ್ CPR ಕ್ರಿಯೇಟ್ ಆದಾಗ ಅಲ್ಲಿ ಆಕ್ಟಿವಿಟಿ ಪ್ರೀವಿಯಸ್ ಡೇನ ರೇಂಜ್ ಒಳಗಡೆ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸ್ಮಾಲ್ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಸಿಗ್ಬೋದೇ ಹೊರತು ಟ್ರೆಂಡಿಂಗ್ ಅಪಾರ್ಚುನಿಟಿ ಇಲ್ಲಿ ಸಿಗೋದಿಲ್ಲ. ತುಂಬ ಬೆಟರ್ ರಿಸ್ಕ್ ರಿವಾರ್ಡ್ ಇರುವಂಥ ಅಪಾರ್ಚುನಿಟಿ ಈ ರೀತಿ ವೈಡ್ CPR ಆದಾಗ ಸಿಗೋದಿಲ್ಲ. ಇನ್ನೊಂದಿರುವಂಥದ್ದು ನಾರ್ಮಲ್ CPR, ತುಂಬ ವೈಡು ಇರಲ್ಲ ಅಥವಾ ತುಂಬ ನಾರ್ಮಲ್ ಇರಲ್ಲ. ಇದು ಮೆಜಾರಿಟಿ ಡೇ ಕ್ರಿಯೇಟ್ ಆಗುವಂಥ CPRಗಳು. ಇಲ್ಲಿ ನಾರ್ಮಲ್ ಟ್ರೇಡಿಂಗ್ ಆಕ್ಟಿವಿಟಿ ನಡೆಯುತ್ತೆ ಅಂತ ಹೇಳ್ಬೋದು. ಪ್ರೀವಿಯಸ್ ಡೇ ರೇಂಜ್ ಬ್ರೇಕ್ಔಟ್ ಆದರೆ ಒಂದಷ್ಟು ಮೂವ್ಮೆಂಟ್ ಸಿಗ್ಬೋದು. ಅದೇ ರೀತಿ CPR ಹಾಗೆ R1 ಅಥವಾ CPR ಹಾಗೆ S1 ಮಧ್ಯೆ ಒಂದಷ್ಟು ಟ್ರೇಡಿಂಗ್ ಆಕ್ಟಿವಿಟಿ ನಡೆಯುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಈ ರೀತಿ ನಾರ್ಮಲ್ CPR ಅಲ್ಲಿ. ಹಾಗಾದರೆ ಯಾವುದು ನಾರ್ಮಲ್ CPR ಯಾವುದು ವೈಡ್ CPR ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ತುಂಬ ಸ್ಪೆಸಿಫಿಕ್ ಆದ ಏನು ರೂಲ್ಸ್ ಇಲ್ಲ. ನಾವು ಚಾರ್ಟನ್ನು ನೋಡಿದಾಗ ಈ ಹಿಂದಿನ CPRಗಳನ್ನು ನೋಡಿದಾಗ ನಾವು ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಕೊಳ್ಬೋದು ಇದು ನಾರ್ಮಲ್ CPR ಅಥವಾ ವೈಡ್ CPR ಅಥವಾ ನ್ಯಾರೋ CPR ಅಂತ. ನ್ಯಾರೋ CPRಗಳು ಬೇರೆ CPRಗೆ ಕಂಪೇರ್ ಮಾಡಿದಾಗ ತುಂಬ ಸ್ಮಾಲ್ ರೇಂಜಲ್ಲಿ ಇರುತ್ತೆ ಅಥವಾ ತುಂಬ ಸ್ಮಾಲಲ್ಲಿ ಇರುತ್ತೆ. ವೈಡ್ CPR ನಮಗೆ ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಅವುಗಳ CPRನ ಮಧ್ಯೆ ಡಿಸ್ಟೆನ್ಸ್ಗಳು ತುಂಬ ವೈಡ್ ಆಗಿರುತ್ತೆ. ಸೊ ನಾವಿಲ್ಲಿ ಚಾರ್ಟನ್ನು ನೋಡ್ತಾ ಇದ್ದೀವಿ. ಈ CPRಗಳೆಲ್ಲವೂ ಇದನ್ನು ನಾರ್ಮಲ್ CPR ಅಂತ ಕರಿಬೋದು. ಮೆಜಾರಿಟಿ ಡೇ ಈ ರೀತಿಯ CPRಗಳೇ ಕ್ರಿಯೇಟ್ ಆಗ್ತಿರೋಂಥದ್ದು ನಾರ್ಮಲ್ CPR. ಇದು ಕೂಡ ಒಂದು ನಾರ್ಮಲ್ CPR ಅಂತ ಕರಿಬೋದು. ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ CPR ಕ್ರಿಯೇಟ್ ಆಗುತ್ತೆ. ಪ್ರೀವಿಯಸ್ ಡೇ ಒಂದು ಸ್ಮಾಲ್ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡ್ತಾ ಇತ್ತು ಅಥವಾ ಪ್ರೈಸ್ ಒಂದು ಅಪ್ಮೌನ್ ಕೊಡುತ್ತೆ, ಅಗೇನ್ ಡೌನ್ ಬರುತ್ತೆ, ಯಾವ ಝೋನಲ್ಲಿ ಓಪನ್ ಆಗುತ್ತೆ ಆ ಝೋನಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಒಂದು ಸ್ಮಾಲ್ CPR ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ನ್ಯಾರೋ CPR ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರ ಅರ್ಥ ನೆಕ್ಸ್ಟ್ ಡೇ ಪಾಸಿಬಲಿ ಒಂದು ಟ್ರೆಂಡಿಂಗ್ ಡೇ ಸಿಗುವಂಥ ಸಾಧ್ಯತೆ ಇದೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಬಟ್ ನೆಕ್ಸ್ಟ್ ಡೇ ಪ್ರೈಸ್ ಒಂದು ರಿವರ್ಸಲ್ ಮೂವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಫಸ್ಟ್ ಇನಿಷಿಯಲಿ ಒಂದು ನೆಗೆಟಿವ್ ಮೂವನ್ನು ಕೊಡುತ್ತೆ. ಸೊ ಇದರ ಅರ್ಥ ಅಗೇನ್ ನೆಗೆಟಿವ್ ಬರ್ಬೋದು ಅಂತ. ಬಟ್ ಪ್ರೀವಿಯಸ್ ಡೇ ಸೆಂಟಿಮೆಂಟ್ ಪಾಸಿಟಿವ್ ಇತ್ತು, ಗ್ಯಾಪ್ ಹತ್ರ ಒಂದು ಸಪೋರ್ಟ್ ಅಂತ ತಗೊಂಡು ರಿವರ್ಸಲ್ ಮೂವನ್ನು ಕೊಡ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಒಂದು ನೆಗೆಟಿವ್ ಮೂವ್ ಕೊಡಲಿಲ್ಲ ಅಥವಾ ಒಂದು ಟ್ರೆಂಡಿಂಗ್ ಮೂವ್ ಸಿಗಲಿಲ್ಲ. ಸೊ ನೆಕ್ಸ್ಟ್ ಡೇ ಒಂದು ವೈಡ್ CPR ಕ್ರಿಯೇಟ್ ಆಗುತ್ತೆ. ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದಾಗಲೂ ವೈಡ್ ಇತ್ತು, ಹಾಗೆ ಬೇರೆ CPRಗೂ ಕಂಪೇರ್ ಮಾಡಿದಾಗ ಜನರಲಿ ಸ್ವಲ್ಪ ವೈಡ್ CPR ಕ್ರಿಯೇಟ್ ಆಗುತ್ತೆ. ಬಟ್ ಆ ದಿನ ಒಂದು ಟ್ರೆಂಡಿಂಗ್ ಮೂವ್ ಸಿಕ್ತು, ಬಟ್ ಇದನ್ನು ಪರ್ಫೆಕ್ಟಾಗಿ ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಇಲ್ಲಿ CPR ವೈಡ್ ಇತ್ತು, ನೆಕ್ಸ್ಟ್ ಡೇ ಓಪನ್ ಆಗುತ್ತೆ, ಇಲ್ಲಿ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, CPRಗೆ ಬರುತ್ತೆ. CPR ಝೋನ್ನ ಮಧ್ಯೆ ಪ್ರೈಸ್ ಇತ್ತು ಅಂತೇಳಿದ್ರೆ ಇದೊಂದು ನೋ ಟ್ರೇಡ್ ಝೋನ್ ಆಗುತ್ತೆ. ಇಲ್ಲಿ ಬೈಯರ್ ಮತ್ತು ಸೆಲ್ಲರ್ನ ಮಧ್ಯೆ ಒಂದು ಫೈಟ್ ನಡೆಯುತ್ತೆ. ಪ್ರೈಸ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಬ್ರೇಕ್ ಡೌನ್ ಆಗಬೇಕಾಗುತ್ತೆ. ಸೊ ಆಗ ಮಾತ್ರ ಒಂದು ಟ್ರೇಡಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಇಲ್ಲಿ CPR ಇಮಿಡಿಯೇಟ್ಲಿ ಓಪನ್ ಆದ ನಂತರ CPRಗೆ ಬರುತ್ತೆ, ಇಲ್ಲಿ ಕನ್ಸಾಲಿಡೇಷನನ್ನು ಮಾಡುತ್ತೆ. CPR ಝೋನ್ ದೊಡ್ಡದಿತ್ತು, ಇಲ್ಲಿ CPRನ್ನು ಡೌನ್ ಸೈಡ್ ಪುಷ್ ಮಾಡುತ್ತೆ, ಅಗೇನ್ ಒಂದು ಅಪ್ ಮೂವ್, ಅಗೇನ್ ರಿಜೆಕ್ಷನ್ ಬರುತ್ತೆ, ಅಗೇನ್ ಡೌನ್ ಸೈಡ್ ಪುಷ್ ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು S1 ಹಾಗೆ ಪ್ರೀವಿಯಸ್ ಟ್ರೇಡಿಂಗ್ ಡೇನ ಲೋ ಮಧ್ಯೆ ಇರುವಂಥದ್ದು ಈ ಝೋನ್ಗೆ ರೀಚ್ ಆಗುತ್ತೆ ಅಂತ ಹೇಳಿ ಇಲ್ಲೊಂದು ಸ್ಮಾಲ್ ಸ್ಕ್ಯಾಲ್ಪಿಂಗ್ ಆಪರ್ಚುನಿಟಿನ ಮೇ ಬಿ ಕೊಡ್ತು ಅಂತ ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ಡೇ ಒಂದು ಬಿಗ್ ವೈಡ್ CPR ಕ್ರಿಯೇಟ್ ಆಗುತ್ತೆ, ವ್ಯಾಲ್ಯೂ ಡೌನ್ ಸೈಡ್ ಶಿಫ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಡೇ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ನೋಡ್ಬೋದು, ಒಂದು ಕನ್ಸಾಲಿಡೇಷನ್ ಆ್ಯಕ್ಟಿವಿಟಿಯನ್ನು ಮಾಡ್ತು. ಅದಾದ ನಂತರ ಅಗೇನ್ ಒಂದು ನ್ಯಾರೋ CPR ಕ್ರಿಯೇಟ್ ಆಗುತ್ತೆ. ಇಲ್ಲೊಂದು ಟ್ರೆಂಡಿಂಗ್ ಡೇ ಬರುತ್ತೆ, ನೆಕ್ಸ್ಟ್ ಡೇ ನೆಗೆಟಿವ್ CPR ಕ್ರಿಯೇಟ್ ಆಗುತ್ತೆ. ಬಟ್ ಓಪನಿಂಗಲ್ಲಿ ಒಂದಷ್ಟು ವಾಲಟಿಲಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಬಟ್ ನೆಕ್ಸ್ಟ್ ಇಲ್ಲಿ ಈ CPR ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ. ಶಾರ್ಪ್ ಇಲ್ಲಿ ಇನಿಷಿಯೇಟಿವ್ ಆ್ಯಕ್ಟಿವಿಟಿ ಆಯಿತು ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಪ್ರೈಸ್ ಡೌನ್ ಸೈಡೇ ಶಿಫ್ಟ್ ಆಗ್ತಾ ಇತ್ತು. ಅದಾದ ನಂತರ ನೆಕ್ಸ್ಟ್ ಡೇ ಇಲ್ಲಿ ಅಗೇನ್ ಒಂದು ವೈಡ್ CPR ಕ್ರಿಯೇಟ್ ಆಗುತ್ತೆ. ಈ ದಿನ ಅಪಾರ್ಚುನಿಟಿ ಸಿಗುವಂಥದ್ದು ಕಡಿಮೆ. ಇದು CPR TC BC ಪ್ರೀವಿಯಸ್ ಡೇ ಲೋ ಹಾಗೆ S1 ಇಲ್ಲಿ CPR ಝೋನ್ಗಿಂತ ಕೆಳಗಡೆ ಓಪನ್ ಆಗುತ್ತೆ, ಅಗೇನ್ ಒಂದು ಅಪ್ ಮೂವ್ನ ಕೊಡುತ್ತೆ, CPRಗೆ ರೀಚ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು ಇಂಪಾರ್ಟೆಂಟ್ ಲೆವೆಲ್ S1 ಲೆವೆಲ್. ಸೊ ಹಾಗಾಗಿ ಇಲ್ಲಿ ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕೆ ಕೇಳಿದ್ರೆ ತುಂಬ ಹತ್ತಿರದಲ್ಲೇ S1 ಹಾಗೆ ಪ್ರೀವಿಯಸ್ ಡೇ ಝೋನ್ಗಳು ಇರೋದ್ರಿಂದ ಈ ಝೋನ್ಗಳಲ್ಲಿ ಬೆಟರ್ ಟ್ರೇಡ್ ಫೆಸಿಲಿಟಿ ನಡೆಯೋದಿಲ್ಲ ಅಂತ ಹೇಳ್ಬೋದು, ಅಥವಾ ನಮಗೆ ಬೆಟರ್ ಟ್ರೇಡಿಂಗ್ ಆ್ಯಕ್ಟಿವಿಟಿ ಸಿಗುವಂಥ ಚಾನ್ಸಸ್ ಕಡಿಮೆ. ಇಲ್ಲಿ ಅಗೇನ್ ಈ ಪ್ರೀವಿಯಸ್ ಡೇ ಲೋ ಬ್ರೇಕ್ ಡೌನ್ ಆಯಿತು ಅಂತೇಳಿ ನೆಕ್ಸ್ಟ್ ಇರುವಂಥದ್ದು ಈ S1 ಲೆವೆಲ್ ಆಗುತ್ತೆ, ಇಲ್ಲಿಗೆ ಪ್ರೈಸ್ ಬರ್ಬೋದು. ನೆಕ್ಸ್ಟ್ ಅಲ್ಲಿಗೆ ಬಂದಿದೆ, ಬಟ್ ಒಂದಷ್ಟು ವಾಲಟೈಲ್ ಆ್ಯಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡ್ತಾಯಿತ್ತು. ಸೊ ಹಾಗಾಗಿ ನ್ಯಾರೋ CPR ಅಥವಾ ನಾರ್ಮಲ್ CPR ಇದ್ದಾಗ ಬೆಟರ್ ಟ್ರೇಡಿಂಗ್ ಅಪಾರ್ಚುನಿಟಿ ಸಿಗುತ್ತೆ, ಬೆಟರ್ ರಿಸ್ಕ್ ರಿವಾರ್ಡ್ ಇರುವಂಥ ಟ್ರೇಡ್ಗಳು ಸಿಗುತ್ತೆ. ಎಸ್ಪೆಷಲಿ ನ್ಯಾರೋ CPR ಅಲ್ಲಿ ಮಾತ್ರ. ನಾರ್ಮಲ್ CPR ಅಲ್ಲಿ ನಾರ್ಮಲ್ ಟ್ರೇಡಿಂಗ್ ಆ್ಯಕ್ಟಿವಿಟಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಡೇ ನಾವೊಂದು ನಾರ್ಮಲ್ CPR ಅನ್ನು ನೋಡ್ತೀವಿ. ಇದೊಂದು ನಾರ್ಮಲ್ CPR ಪ್ರೀವಿಯಸ್ ಡೇಗೆ ಕಂಪೇರ್ ಮಾಡಿದಾಗ ಸ್ಮಾಲ್ ಇತ್ತು, ಅದೇ ರೀತಿ ವೆರಿ ನ್ಯಾರೋ CPR ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ನಾರ್ಮಲ್ ಟ್ರೇಡಿಂಗ್ ಆ್ಯಕ್ಟಿವಿಟಿ, ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ಸೊ ಈ ರೀತಿ CPR ವಿಡ್ತನ್ನು ಅನಲೈಸ್ ಮಾಡ್ಕೊಂಡು ನಾವು ಮಾರ್ಕೆಟನ್ನು ಅನಲೈಸ್ ಮಾಡ್ಬೋದು, ಇಂಟ್ರಾಡೇ ಟ್ರೆಂಡನ್ನು ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ರೀವಿಯಸ್ ಡೇ ಹೈ ಹಾಗೆ ಪ್ರೀವಿಯಸ್ ಡೇ ಲೋ ಅನ್ನು ಅನಲೈಸ್ ಮಾಡುವಂಥದ್ದು. ಸೊ ಇವತ್ತಿನ ಹೈ ಹಾಗೆ ಇವತ್ತಿನ ಲೋ ನಾಳೆಗೆ ಇಂಪಾರ್ಟೆಂಟ್ ಆದ
ಲೆವೆಲ್ ಆಗುತ್ತೆ, ರೆಫರೆನ್ಸ್ ಲೆವೆಲ್ ಆಗುತ್ತೆ. ನಾವು ಅದನ್ನು ನಾಳೆಗೆ ನೋಡಿದಾಗ ಅದು ಪ್ರೀವಿಯಸ್ ಡೇ ಹೈ ಆಗಿ ಪ್ರೀವಿಯಸ್ ಡೇ ಲೋ ಆಗುತ್ತೆ. ಇವತ್ತು ಮಾರ್ಕೆಟ್ ಕ್ಲೋಸ್ ಆದಾಗ ಆ ಎರಡು ಲೆವೆಲ್ಗಳು ನಮಗೆ ಇಂಪಾರ್ಟೆಂಟ್ ಆದ ರೆಫರೆನ್ಸ್ ಲೆವೆಲ್ ಆಗುತ್ತೆ ನಾಳೆಯ ಟ್ರೇಡಿಂಗ್ ಆಕ್ಟಿವಿಟಿಗೆ. ಸೊ ಯಾಕೆ ಇಂಪಾರ್ಟೆಂಟ್ ಆದ ರೆಫರೆನ್ಸ್ ಲೆವೆಲ್ ಆಗುತ್ತೆ? ಸೊ ಯಾಕೆ ಹೈ ಕ್ರಿಯೇಟ್ ಆಗುತ್ತೆ? ಪ್ರೈಸ್ ಒಂದು ಅಪ್ಮೂವ್ನ ಕೊಡ್ತಾ ಇರುತ್ತೆ, ಯಾವುದೊಂದು ಪಾಯಿಂಟಲ್ಲಿ ಅದು ರಿವರ್ಸಲ್ ಅನ್ನು ಮಾಡ್ಕೊಂಡು ಡೌನ್ ಬರುತ್ತೆ, ಆ ಡೇನ ಹೈಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಯಾಕೆ ಹೈ ಕ್ರಿಯೇಟ್ ಆಗುತ್ತೆ, ಅದಕ್ಕಿಂತ ಮೇಲೆ ಯಾಕೆ ಪ್ರೈಸ್ ಹೋಗಲ್ಲ, ಅಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಬಂದಿರ್ಬೋದು, ಸೆಲ್ಲರ್ಗಳು ಡೌನ್ ಸೈಡ್ ಪ್ರೈಸನ್ನು ಪುಷ್ ಮಾಡಿರ್ತಾರೆ, ಆ ರೀಸನಿಂದ ಒಂದಷ್ಟು ಹೈ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಪ್ರೈಸ್ ಡೌನ್ ಬರ್ತಾ ಇರುತ್ತೆ, ಒಂದು ಪಾಯಿಂಟಲ್ಲಿ ಸ್ಟಾಪ್ ಆಗುತ್ತೆ, ಹಾಗೆ ಇನ್ನೊಂದು ರಿವರ್ಸಲ್ ಮೂವನ್ನು ಕೊಡುತ್ತೆ, ಆ ಡೇನ ಲೋ ಆ ಪಾಯಿಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದಷ್ಟು ಸಪೋರ್ಟ್ ಬಂದಿರುತ್ತೆ, ಅಲ್ಲಿ ಬಯರ್ಗಳು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡಿರ್ತಾರೆ. ಹಾಗಾಗಿ ಅದೊಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಆ ರೀಸನಿಂದ ನೆಕ್ಸ್ಟ್ ಡೇಗೆ ಅದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದು ಮೊಮೆಂಟಮ್ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆಗುವಾಗ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ, ಇನ್ ಕೇಸ್ ಪ್ರೀವಿಯಸ್ ಟ್ರೇಡಿಂಗ್ ಝೋನ್ನ ಮಧ್ಯೆ, ಪ್ರೀವಿಯಸ್ ಟ್ರೇಡಿಂಗ್ ರೇಂಜ್ನ ಒಳಗಡೆ ಹೈ ಹಾಗೆ ಲೋನ ಒಳಗಡೆ ಓಪನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ಸೆಂಟಿಮೆಂಟಲ್ಲಿ ಹೆಚ್ಚೇನು ಚೇಂಜಸ್ ಆಗಲಿಲ್ಲ ಅಂತ ನಾವು ಕರಿತೀವಿ. ಯಾಕೆ ಕೇಳಿದ್ರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಒಂದಷ್ಟು ಆಕ್ಟಿವಿಟಿ ಬೈಯರ್ ಸೆಲ್ಲರ್ ಮಾಡ್ತಾರೆ, ನೆಕ್ಸ್ಟ್ ಡೇ ಅಗೈನ್ ಆ ವ್ಯಾಲ್ಯೂ ಮಧ್ಯೆ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೀವಿಯಸ್ ಡೇ ಹಾಗೆ ನೆಕ್ಸ್ಟ್ ಡೇನ ಮಧ್ಯೆ ಯಾವುದೇ ಸೆಂಟಿಮೆಂಟಲ್ಲಿ ಚೇಂಜಸ್ ಆಗಲಿಲ್ಲ. ಪ್ರೀವಿಯಸ್ ಡೇ ಯಾವ ವ್ಯಾಲ್ಯೂಗೆ ಬೈಯರ್ ಸೆಲ್ಲರ್ಗಳು ಅಗ್ರಿ ಆಗಿದ್ರು, ಇವತ್ತು ಆ ವ್ಯಾಲ್ಯೂಗೆ ಅಗ್ರಿ ಆಗುವಂಥ ಸಾಧ್ಯತೆ ಹೆಚ್ಚೇ ಇದೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಆಕ್ಟಿವಿಟಿಯ ರೇಂಜ್ನ ಮಧ್ಯೆ ಇವತ್ತು ಪ್ರೈಸ್ ಓಪನ್ ಆಯಿತು ಅಂತ ಹೇಳಿದ್ರೆ ಆ ರೇಂಜ್ ಬ್ರೇಕ್ಔಟ್ ಆಗೋವರೆಗೂ ಅಲ್ಲಿ ಸೆಂಟಿಮೆಂಟಲ್ಲಿ ಯಾವುದೇ ಚೇಂಜಸ್ ಆಗಲಿಲ್ಲ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಟ್ರೇಡಿಂಗ್ ಆಕ್ಟಿವಿಟಿಯಕ್ಕಿಂತ ಮೇಲೆ ಓಪನ್ ಆಗುತ್ತೆ, ಪ್ರೀವಿಯಸ್ ಡೇನ ಹೈಕಿಂತ ಮೇಲೆ ಗ್ಯಾಪ್ ಅಪ್ ಓಪನ್ ಆಗಿ ಇತ್ತು ಅಂತ ಹೇಳಿದ್ರೆ ಆಗ ನಾವೇನು ಮಾಡ್ಬೋದು, ಅಲ್ಲಿ ಸೆಂಟಿಮೆಂಟಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಡೇ ನಮ್ಮ ವ್ಯಾಲ್ಯೂಕ್ಕಿಂತ ಮೇಲೆ ಓಪನ್ ಆಗುತ್ತೆ ಪ್ರೈಸ್, ಸಮಥಿಂಗ್ ಓವರ್ ನೈಟಲ್ಲಿ ಏನೋ ಚೇಂಜಸ್ ಆಗಿದೆ, ಏನೋ ಪಾಸಿಟಿವ್ ನ್ಯೂಸ್ ಬಂದಿರ್ಬೋದು, ಮಾರ್ಕೆಟ್ ಪಾರ್ಟಿಸಿಪೆಂಟ್ ಸಮಥಿಂಗ್ ಏನೋ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆ ರೀಸನಿಂದ ಮಾರ್ಕೆಟ್ ಪ್ರೀವಿಯಸ್ ಡೇನ ಹೈಕಿಂತ ಮೇಲೆ ಓಪನ್ ಆಯಿತು ಅಂತ ಹೇಳ್ಬೋದು. ಅಥವಾ ಪ್ರೀವಿಯಸ್ ಡೇ ಲೋಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸಮಥಿಂಗ್ ಅಗೈನ್ ಚೇಂಜಸ್ ಆಗಿದೆ, ನೆಗೆಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇದೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಹೇಳ್ಬೋದು. ಹಾಗೆ ಪ್ರೀವಿಯಸ್ ಟ್ರೇಡಿಂಗ್ನ ಆಕ್ಟಿವಿಟಿಯ ಮಧ್ಯೆ ಓಪನ್ ಆಯಿತು ಅಂತೇಳಿ, ಸೊ ಮಾರ್ಕೆಟ್ ಸೆಂಟಿಮೆಂಟಲ್ಲಿ ತುಂಬ ಏನು ಚೇಂಜಸ್ ಆಗಲಿಲ್ಲ, ಈ ಹಿಂದಿನ ದಿನದ ಸೆಂಟಿಮೆಂಟೇ ನೆಕ್ಸ್ಟ್ ಡೇ ಕ್ಯಾರಿ ಆಗಿದೆ, ಹಾಗಾಗಿ ಪ್ರೀವಿಯಸ್ ಟ್ರೇಡಿಂಗ್ ಆಕ್ಟಿವಿಟಿಯ ಮಧ್ಯೆ ಪ್ರೈಸ್ ಓಪನ್ ಆಯಿತು ಅಂತ ಹೇಳ್ಬೋದು. ಸೊ ಈ ರೀತಿ ಪ್ರೀವಿಯಸ್ ಡೇನ ಮಧ್ಯೆ ಓಪನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆಗಬೇಕಾಗುತ್ತೆ, ಒಂದಷ್ಟು ಮೊಮೆಂಟಮನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ. ಇನ್ ಕೇಸ್ ಮಾರ್ಕೆಟ್ ಪ್ರೀವಿಯಸ್ ಡೇ ಹೈಕಿಂತ ಮೇಲೆ ಓಪನ್ ಆಯಿತು ಅಂತ ಹೇಳಿದ್ರೆ ಪ್ರೀವಿಯಸ್ ಡೇನ ಹೈ ಏನಾಗುತ್ತೆ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ, ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಾಗ ಅದು ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಆಗ ಪ್ರೀವಿಯಸ್ ಡೇ ಲೋಕ್ಕಿಂತ ಕೆಳಗಡೆನ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಥವಾ ಓಪನ್ ಆಗಿ ಇಮಿಡಿಯೇಟ್ಲಿ ಲೋವನ್ನು ಬ್ರೇಕ್ ಡೌನ್ ಮಾಡುತ್ತೆ ಅಂತಿದ್ರೆ ಆ ಲೋ ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಸಪೋರ್ಟ್ ಬ್ರೇಕ್ ಡೌನ್ ಆದಾಗ ಅದು ರೆಸಿಸ್ಟೆನ್ಸ್ ಆಗುತ್ತೆ, ಸೇಮ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರೀತಿಯಲ್ಲೇ ವರ್ಕ್ ಆಗುತ್ತೆ ಪ್ರೀವಿಯಸ್ ಡೇ ಹೈ ಆಗಿ ಲೋ. ಸೊ ನಾವಿಲ್ಲೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಬ್ಲ್ಯಾಕ್ ಲೈನ್ ನೀವೇನು ನೋಡ್ತಾ ಇದ್ದೀರಿ ಇದು ಪ್ರೀವಿಯಸ್ ಡೇ ಹೈ ಆಗಿ ಲೋ ಆಗುತ್ತೆ, ಈ ಬ್ಲ್ಯಾಕ್ ಲೈನ್ ಏನಾಗುತ್ತೆ ಪ್ರೀವಿಯಸ್ ಡೇ ಹೈ ಹಾಗೆ ಪ್ರೀವಿಯಸ್ ಡೇ ಲೋ. ಮಾರ್ಕೆಟ್ ಏನಾಗುತ್ತೆ ಪ್ರೀವಿಯಸ್ ಡೇ ರೇಂಜ್ ಮಧ್ಯೆ ಓಪನ್ ಆಗುತ್ತೆ, ಓಪನ್ ಆಗಿ ಅಪ್ ಮೂವ್ನ ಕೊಡುತ್ತೆ, ಎಕ್ಸಾಕ್ಟ್ಲಿ ಪ್ರೀವಿಯಸ್ ಡೇ ಹೈಗೆ ರೀಚ್ ಆಗುತ್ತೆ, ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ ಪ್ರೀವಿಯಸ್ ಡೇ ಲೋನ, ನೆಕ್ಸ್ಟ್ ಒಂದು ಡೌನ್ ಮೂವ್ನ ಕೊಡುತ್ತೆ. ಅದೇ ರೀತಿ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಪ್ರೀವಿಯಸ್ ಡೇ ರೇಂಜ್ನ ಮಧ್ಯೆ ಓಪನ್ ಆಗುತ್ತೆ, ಪ್ರೀವಿಯಸ್ ಡೇ ಹೈಯನ್ನು ಬ್ರೇಕ್ಔಟ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಒಂದು ಫೇಕ್ ಬ್ರೇಕ್ಔಟ್ ಆಗುತ್ತೆ, ನೆಕ್ಸ್ಟ್ ಡೌನ್ ಬರುತ್ತೆ. ಸೊ ಹಾಗೆ ಇಲ್ಲಿ ನಾವು ನೋಡ್ಬೋದು ಪ್ರೀವಿಯಸ್ ಡೇ ಹೈ ಇದು, ಪ್ರೀವಿಯಸ್ ಡೇ ಲೋ ಇದಾಗುತ್ತೆ, ಪ್ರೀವಿಯಸ್ ಡೇ ರೇಂಜ್ನ ಮಧ್ಯೆ ಓಪನ್ ಆಗುತ್ತೆ, ಸೆಂಟಿಮೆಂಟಲ್ಲಿ ಏನು ತುಂಬ ಏನು ಚೇಂಜಸ್ ಆಗೋದಿಲ್ಲ, ಬ್ರೇಕ್ಔಟ್ ಆದರೆ ಮಾತ್ರ ಸ್ಟ್ರಾಂಗ್ ಮೂವನ್ನು ಕೊಡಬೇಕಾಗುತ್ತೆ, ಸ್ಟ್ರಾಂಗ್ ಮೂವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ, ಅಪ್ ಮೂವನ್ನು ಕೊಡುತ್ತೆ, ಎಕ್ಸಾಕ್ಟ್ಲಿ ಪ್ರೀವಿಯಸ್ ಡೇ ಹೈಗೆ ರೀಚ್ ಆಗುತ್ತೆ, ರೆಸಿಸ್ಟೆನ್ಸ್. ಇಲ್ಲಿ ಕೂಡ ನಾವು ನೋಡ್ಬೋದು ಸಿ ಪಿ ಆರ್ ವ್ಯಾಲ್ಯೂವನ್ನು, ಸಿ ಪಿ ಆರಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ, ಅನ್ಚೇಂಜ್ಡ್ ಸಿ ಪಿ ಆರ್ ಇದೆ ಅಂತ ಹೇಳ್ಬೋದು, ಪ್ರೀವಿಯಸ್ ಡೇ ಅನ್ಚೇಂಜ್ಡ್ ಹಾಗೆ ಕರೆಂಟ್ ಡೇ ಅನ್ಚೇಂಜ್ಡ್ ಸಿ ಪಿ ಆರ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಮಾರ್ಕೆಟ್ ಕೂಡ ಸೇಮ್ ಸಿ ಪಿ ಆರಲ್ಲಿ ಓಪನ್ ಆಗುತ್ತೆ, ಸೊ ಸೆಂಟಿಮೆಂಟ್ ಏನು ಚೇಂಜ್ ಆಗಲಿಲ್ಲ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಈ ರೀತಿಯ ದಿನಗಳಲ್ಲಿ ಅಪಾರ್ಚುನಿಟಿ ಸಿಗುವಂಥದ್ದು ತುಂಬ ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ದಿನವನ್ನು ನಾವು ನೋಡ್ಬೋದು, ಪ್ರೀವಿಯಸ್ ಡೇ ಲೋ ಹತ್ರನೇ ಓಪನ್ ಆಗುತ್ತೆ ಮಾರ್ಕೆಟ್, ಲೋ ಹತ್ರ ಒಂದು ಸಪೋರ್ಟ್ ತಗೊಂಡು ಅಪ್ ಮೂವ್ನ ಕೊಡುತ್ತೆ. ನೆಕ್ಸ್ಟ್ ಡೇ ಇಲ್ಲಿ ಪ್ರೀವಿಯಸ್ ಡೇ ಹೈ ಇಲ್ಲಿ ಇತ್ತು, ನೆಕ್ಸ್ಟ್ ಆ ಝೋನಲ್ಲಿ ಓಪನ್ ಆಗುತ್ತೆ ಅಥವಾ ಸ್ಮಾಲ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ, ಓಪನ್ ಆಗಿ ಇಮಿಡಿಯೇಟ್ಲಿ ರಿಜೆಕ್ಷನ್ ಅನ್ನು ಫೇಸ್ ಮಾಡುತ್ತೆ, ಓಪನ್ ಆದ ನಂತರ ಇಮಿಡಿಯೇಟ್ 5 ಮಿನಿಟಲ್ಲಿ ಒಂದು ರಿಜೆಕ್ಷನ್ ಅನ್ನು ಫೇಸ್ ಮಾಡ್ಕೊಂಡು ಪ್ರೀವಿಯಸ್ ಡೇನ ಒಳಗಡೆ ಬರುತ್ತೆ. ಸೊ ಇದೇನನ್ನು ಸಜೆಸ್ಟ್ ಮಾಡುತ್ತೆ, ಅಗೇನ್ ಪ್ರೀವಿಯಸ್ ಡೇ ಹೈ ಏನಾಗುತ್ತೆ ರೆಸಿಸ್ಟೆನ್ಸ್ ರೀತಿಯಲ್ಲಿ ಆಕ್ಟ್ ಆಗಿದೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ನಾವು ನೋಡ್ಬೋದು ಪ್ರೀವಿಯಸ್ ಡೇ ಹೈ ಇಲ್ಲಿತ್ತು, R1 ಇಲ್ಲಿತ್ತು, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಸೆಂಟಿಮೆಂಟ್ ಚೇಂಜಸ್ ಆಗಿದೆ, ಪ್ರೀವಿಯಸ್ ಡೇ ಹೈಕಿಂತ ಮೇಲೆನೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ ಅಗೇನ್ ಒಂದು ಅಪ್ ಮೂವ್ನೇ ಕೊಡ್ತಾ ಇತ್ತು, ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ತಾ ಇತ್ತು, ಮಾರ್ಕೆಟ್ ಸೆಂಟಿಮೆಂಟಲ್ಲಿ ಚೇಂಜಸ್ ಆಗಿದೆ, ಪಾಸಿಟಿವ್ ಸೆಂಟಿಮೆಂಟೇ ಆಗಿದೆ. ಓಪನ್ ಆದ ನಂತರವೂ ಕೂಡ ಒಂದಷ್ಟು ಹೊತ್ತು ಪ್ರೀವಿಯಸ್ ಡೇ ಝೋನ್ಗಿಂತ ಮೇಲೇ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು ಅಂತೇಳಿ ಅಲ್ಲಿ ಸ್ಟ್ರಾಂಗ್
ಪಾಸಿಟಿವ್ ಸೈನನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಪ್ರೀವಿಯಸ್ ಡೇ ಹೈ ಹಾಗೆ ಪ್ರೀವಿಯಸ್ ಡೇ ಲೋ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನಾವು CPR ಜೊತೆಗೆ CPR ಕಾನ್ಸೆಪ್ಟ್ನ ಜೊತೆಗೆ ಪ್ರೀವಿಯಸ್ ಡೇ ಹೈ ಹಾಗೆ ಲೋವನ್ನು ಕೂಡ ಅನಾಲಿಸಿಸ್ ಮಾಡಬೇಕಾಗತ್ತೆ. ಇದು ನಮ್ಮ ಟ್ರೇಡಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಒಂದಷ್ಟು CPRನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಾಯಿತು. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇದನ್ನು ಹೇಗೆ ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡೋದು ಅನ್ನೋದು ಕೂಡ ನೆಕ್ಸ್ಟ್ ಈ ವಿಡಿಯೋ ಸೀರೀಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಬೇಸಿಕ್ ಥಿಯರಿಟಿಕಲ್ ಪಾರ್ಟ್ ಆಯಿತು, ಯಾವ ರೀತಿ ನಾವು CPRನ್ನು ಅನಲೈಸ್ ಮಾಡಬೇಕು ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.